ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 161ನೇ ಭಾಗವನ್ನು ಇವತ್ತು ಶ್ರವಣ ಮಾಡಬೇಕು. 160ನೇ ಭಾಗ ಕಳೆದ ದಿವಸ ಕೊನೆಗೊಂಡಾಗ ಋಜುಗಳ ಸಾಧನೆ, ಋಜುಗಣಸ್ಥರಾದವರು ಎಷ್ಟು ಕಲ್ಪ ಅಪರೋಕ್ಷಕ್ಕಾಗಿ ಸಾಧನೆ ಮಾಡ್ತಾರೆ, ಮುಂದೆ ಪ್ರಾರಬ್ಧಕ್ಕಾಗಿ ಎಷ್ಟು ಕಲ್ಪ ಸಾಧನೆ ಮಾಡ್ತಾರೆ, ಮುಂದೆ ವಾಯು ಪದವಿ ಬ್ರಹ್ಮ ಪದವಿಗೆ ಅವರು ಹೇಗೆ ಬರ್ತಾರೆ, ಇದನ್ನೆಲ್ಲ ಆವತ್ತಿನ ದಿವಸ ಶ್ರವಣ ಮಾಡಿದ್ವಿ. ಕಲ್ಪಗಳು ಯಾವ್ಯಾವು, ಮನ್ವಂತರ ಕಲ್ಪ, ದಿನಕಲ್ಪ, ಮಹಾಕಲ್ಪ, ಅದ್ರ ಬಗ್ಗೆನೂ ಕೂಡ ನೋಡಿದ್ವಿ. ಮನ್ವಂತರ ಕಲ್ಪ ಅಂತಂದರೆ ಸುಮಾರು 30 ಕೋಟಿ ವರ್ಷ, 30 ಕೋಟಿ 85 ಲಕ್ಷ ವರ್ಷ, ಮುಂದೆ 70,000 ವರ್ಷ. ಇದಾದಮೇಲೆ ಭೂಮಿಯಲ್ಲಿ ಮಾತ್ರ ಪ್ರಳಯ ಆಗ್ತದೆ, ಎಲ್ಲ ಕಡೆ ಪ್ರಳಯ ಆಗೋದಿಲ್ಲ, ಭೂಮಿಯಲ್ಲಿ ಮಾತ್ರ ಪ್ರಳಯ. ಅದಾದ ಮೇಲೆ ಸುಮಾರು 400, 500, 1000, 1,500, 2,000 ಒಟ್ಟು ಇಷ್ಟು ಅವಧಿಯಲ್ಲಿ ಒಂದು ಪ್ರಳಯ ಈ ಮನ್ವಂತರ ಮುಗಿದ ಮೇಲೆ. ಇದಕ್ಕೆ ಮನ್ವಂತರ ಪ್ರಳಯ ಅಂತಂತಾರೆ. ಉಳಿದೆಲ್ಲ ಪ್ರಳಯಗಳಲ್ಲಿ ದೈನಂದಿನ ಪ್ರಳಯ ಮತ್ತು ಮಹಾಪ್ರಳಯ ಏನು ಅವಧಿ ಇರ್ತದಲ್ಲ, ಅದು ಆ ಕಲ್ಪದ್ದು ಎಷ್ಟು ಅವಧಿ ಇರ್ತದೋ ಅಷ್ಟೇ ಅವಧಿ ಪ್ರಳಯ ಇರ್ತದೆ. ಆದರೆ ಮನ್ವಂತರ ಪ್ರಳಯಕ್ಕೆ ಮಾತ್ರ 30 ಕೋಟಿ ವರ್ಷ ಆ ಮನ್ವಂತರದ ಅವಧಿ ಇದ್ದರೆ 30 ಕೋಟಿ ವರ್ಷದ ಪ್ರಳಯ ಇಲ್ಲ. ಸುಮಾರು 400ರಿಂದ 1000, 1,500, 2,000 ವರ್ಷ, ಇಷ್ಟೇ ವರ್ಷದ ಪ್ರಳಯ ಈ ಮನ್ವಂತರ ಕಲ್ಪ. ಮುಂದೆ ದಿನಕಲ್ಪ ಅಂತ ಪ್ರಾರಂಭ ಆಗ್ತದೆ. ಒಂದು ಚತುರ್ಮುಖ ಬ್ರಹ್ಮನು ಒಂದು ಹಗಲು, ಆ ಹಗಲು ಮುಗಿದು ಚತುರ್ಮುಖ ಬ್ರಹ್ಮನಿಗೆ ರಾತ್ರಿ ಆಗಲಿಕ್ಕೆ ಪ್ರಾರಂಭ ಆದಾಗ ಆ ರಾತ್ರಿ ಏನಿದೆಯಲ್ಲ ಅದೇ ಒಂದು ಪ್ರಳಯ, ಅದನ್ನು ದಿನಪ್ರಳಯ ಅಂತ ಕರೀತಾರೆ. ಅದನ್ನೆಲ್ಲ ಮೊನ್ನೆ ದಿವಸ ಹೇಳಿದ್ದೆ. ಆದರೆ ಆ ದಿನಪ್ರಳಯ ಆದಾಗ ಆ ಪ್ರಳಯ ಎಲ್ಲೆಲ್ಲಿ ಆಗಿರ್ತದೆ ಅದನ್ನು ಹೇಳಿದ್ದಿಲ್ಲ. ಮನ್ವಂತರ ಪ್ರಳಯ ಅಂದರೆ ಭೂಮಿಯಲ್ಲಿ ಮಾತ್ರ ಪ್ರಳಯ ಅಂತ ಹೇಳಿದ್ದೆ. ದೈನಂದಿನ ಪ್ರಳಯ ಅಂತಂದರೆ ಭೂಹು ಭೂವಹ ಸ್ವಹ ಅಂತ 3 ಲೋಕಗಳಿವೆಯಲ್ಲ, ಸ್ವರ್ಲೋಕ, ಭೂಲೋಕ, ಭೂರ್ಲೋಕ, ಸ್ವರ್ಲೋಕ. ಆ ಸ್ವರ್ಗಲೋಕಗಳವರೆಗೂ ಕೂಡ ಪ್ರಳಯ ಆಗಿರುತ್ತೆ. ಇದನ್ನು ದೈನಂದಿನ ಪ್ರಳಯ ಅಂತ ಕರೀತಾರೆ. ಆ ಚತುರ್ಮುಖ ಬ್ರಹ್ಮನಿಗೆ ಸುಮಾರು 432 ಕೋಟಿ ವರ್ಷ ಅಷ್ಟಾಗಬೇಕು. ಅಷ್ಟು ವರ್ಷ ಆದರೆ ಅದು ಬ್ರಹ್ಮನ ಹಗಲು, ಅಷ್ಟೇ ಅವಧಿಯ ಪ್ರಳಯ ಇದೆ, ಅದು ದಿನ ಪ್ರಳಯ. 432 ಕೋಟಿ, 430 ಕೋಟಿ ವ್ಯತ್ಯಾಸದ ಪ್ರಕಾರ ಸ್ವಲ್ಪ ಅದರ ಸಂಧಿಕಾಲ ಎಲ್ಲ ಲೆಕ್ಕಕ್ಕೆ ತೊಗೊಂಡ್ರೆ ಸ್ವಲ್ಪ ವ್ಯತ್ಯಾಸ ಆಗ್ತಿರ್ಬೋದು ಅಷ್ಟೇ, ಅದಕ್ಕಿಂತ ಹೆಚ್ಚಿನ ವ್ಯತ್ಯಾಸ ಏನಿಲ್ಲ. ಒಂದು ಸ್ವಾರಸ್ಯ ಸಂಗತಿ ಏನಂದರೆ, ಚತುರ್ಮುಖ ಬ್ರಹ್ಮನಿಗೆ ಒಂದು ಸೆಕೆಂಡ್ ಆಗಬೇಕಾದ್ರೆ, ಒಂದು ಕ್ಷಣ ಆಗಬೇಕಾದ್ರೆ ಅದು ನಮ್ಮ ವರ್ಷಗಳೆಷ್ಟು ಅಂದರೆ, ಇದನ್ನೆಲ್ಲ ಲೆಕ್ಕ ಹಾಕಿದರೆ ನಮ್ಮ ವರ್ಷ ಚತುರ್ಮುಖ ಬ್ರಹ್ಮನ 100 ವರ್ಷ, 31,104,000 ಕೋಟಿ ವರ್ಷ ಅಂತ ಚತುರ್ಮುಖ ಬ್ರಹ್ಮನ 100 ವರ್ಷ ಇದನ್ನು ಹೇಳಿದ್ವಲ್ಲ, ಆ ಲೆಕ್ಕ ತಗೊಂಡ್ರೆ ನಮ್ಮ ವರ್ಷದಲ್ಲಿ 1,00,000 ವರ್ಷ ಆದರೆ, ಮನುಷ್ಯನ ಮಾನದಲ್ಲಿ 1,00,000 ವರ್ಷ ಆದರೆ ಅದು ಚತುರ್ಮುಖ ಬ್ರಹ್ಮನ 1 ಸೆಕೆಂಡ್. ಇದು ಒಂದು ಲೆಕ್ಕ ಗೊತ್ತಿರಲಿ. ಇದನ್ನು ನಾನು ಯಾವಾಗ ಕೂತ್ಕೊಂಡು ಲೆಕ್ಕಾಚಾರ ಹಾಕಿದ ಕೆಲವು ಅಂಶಗಳು, ಇನ್ನು ಕೆಲವು ಗೋವಿಂದಾಚಾರ್ಯ ಹೇಳಿದ್ದು. ಈಗ ಅದೆಲ್ಲ ನಾನು ಹಾಕಿದ್ದು ಯಾವುದು, ಅವ್ರು ಹಾಕಿದ್ದು ಯಾವುದು ನೆನಪಿಲ್ಲ. ಅಂತೂ ಎರಡನ್ನೂ ತಾಳೆ ಮಾಡಿ ನೋಡಿದ್ದೇನೆ. ಸಂಧಿಕಾಲ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಅಂತ ಬಿಟ್ಟರೆ ಉಳಿದಿದ್ದೆಲ್ಲ ಹೊಂದುತ್ತವೆ. ಹೀಗೆ ಮನ್ವಂತರ ಪ್ರಳಯ ಅಂದರೆ ಏನು ಅಂತ ನೋಡಿದ್ವಿ, ದಿನಪ್ರಳಯ ಅಂದರೆ ಏನು ಅಂತ ಕೂಡ ನೋಡಿದ್ವಿ. ದಿನಪ್ರಳಯ ಅದು ಕೂಡ ಸುಮಾರು 430 ಕೋಟಿ, 432 ಕೋಟಿ, ಅದು ರಾತ್ರಿ, ಚತುರ್ಮುಖ ಬ್ರಹ್ಮನ ರಾತ್ರಿ, ಅದನ್ನು ದಿನಪ್ರಳಯ ಅಂತ ಕರೀತಾರೆ. ಹಾಗಲಾಗ್ತದೆ ಮತ್ತೆ ಸೃಷ್ಟಿ ಪ್ರಾರಂಭ, ಅದು ಒಂದಿರ್ತದೆ. ಇದು ಭೂಹು ಭುವಃ ಸ್ವಹ ಈ ಲೋಕಗಳು ಮಾತ್ರ. ಭೂಹು ಭುವಃ ಸ್ವಹ ಮಹಾಜನಃ ತಪಃ ಸತ್ಯಂ, ಕೊನೆಗೆ ಸತ್ಯಲೋಕ, ಚತುರ್ಮುಖ ಬ್ರಹ್ಮನ ಸತ್ಯಲೋಕ. ಅದು ಕೆಳಗೆ ಅತಲ ವಿತಲ ಪಾತಾಳ ಇತ್ಯಾದಿ ಲೋಕಗಳು. ಹೀಗೆ ಇದು ದೈನಂದಿನ ಪ್ರಳಯ ಆಯಿತು. ಈ ಥರ ಮಹಾಪ್ರಳಯ ಅಂತ ಒಂದಿದೆ, 31,104,000 ಕೋಟಿ ವರ್ಷ ಅಂತೇನು ಮೊನ್ನೆ ದಿವಸ ಹೇಳಿದ್ನಲ್ಲ, ಇದು ಚತುರ್ಮುಖ ಬ್ರಹ್ಮನ 100 ವರ್ಷದ ಆಯುಷ್ಯ. ಇದು ಈ ಪೂರ್ಣಾಯುಷ್ಯ ಆದಮೇಲೆ, ಚತುರ್ಮುಖ ಬ್ರಹ್ಮ ಮುಕ್ತನಾದ ಮೇಲೆ ಅಷ್ಟೇ ಅವಧಿಯ ಮಹಾಪ್ರಳಯ ಇದೆ. 31,104,000 ಕೋಟಿ ವರ್ಷ ಮಹಾಪ್ರಳಯ ಇದೆ. ಆ ಮಹಾಪ್ರಳಯ ಮುಗಿಲಿಕ್ಕೆ ಬಂದಂತೆ ಅಂದರೆ ಚತುರ್ಮುಖ ಬ್ರಹ್ಮನ 100 ವರ್ಷದಷ್ಟೇ ಪ್ರಳಯ, 100 ವರ್ಷ ಅವನಿಗೆ ಆಯುಷ್ಯ, 100 ವರ್ಷ ಪ್ರಳಯ. ಆ ಪ್ರಳಯ ಮುಗಿಲಿಕ್ಕೆ ಬಂದಂತೆ ಸೃಷ್ಟಿ ಕ್ರಮವಾಗಿ ಪ್ರಾರಂಭ ಆಗ್ತದೆ. ಇದು ಅವುಗಳೆಲ್ಲ ಥರದ ಒಟ್ಟಾರೆ ಲೆಕ್ಕ. ಆ ಮಹಾಪ್ರಳಯ ಏನಾಗ್ತದಲ್ಲ, ಆಗ ಸತ್ಯಲೋಕ ತನಕ ಎಲ್ಲನೂ ನಾಶ ಆಗಿಬಿಟ್ಟಿರ್ತದೆ. ಅದಕ್ಕಿಂತ ಮೊದಲು ಮನ್ವಂತರ ಪ್ರಳಯಕ್ಕೆ, ದೈನಂದಿನ ಪ್ರಳಯಕ್ಕೆ ಸ್ವಲ್ಪ ಲೋಕಗಳ ನಾಶ, ಅದಕ್ಕೆಲ್ಲ ತಾರತಮ್ಯ ಇದೆ. ಮತ್ತು ಅಲ್ಲಿ ಯಾರ್ಯಾರು ಬದುಕಿರ್ತಾರೆ ಅಂತ ಕೂಡ ತಾರತಮ್ಯ ಇದೆ. ಅದೆಲ್ಲ ಭಾಗವತದ ಪ್ರಥಮ ಸ್ಕಂದದಲ್ಲಿದೆ. ಮತ್ತೊಂದು ಬಾರಿ ಹೇಳ್ತೇನೆ.
ಹೀಗೆ ಮನ್ವಂತರ ಪ್ರಳಯ, ದಿನಪ್ರಳಯ, ಮಹಾಪ್ರಳಯ ಅಂತ ಏನಂತ ನೋಡಿದ್ವಿ. ಈ ಮಹಾಪ್ರಳಯಗಳ ಲೆಕ್ಕದಲ್ಲಿ ಚತುರ್ಮುಖ ಬ್ರಹ್ಮ, ಈ ಚತುರ್ಮುಖ ಬ್ರಹ್ಮನ ಒಟ್ಟಾರೆ ಆಯುರ್ಮಾನಗಳ ಲೆಕ್ಕದಲ್ಲಿ ಆತ ಈ ಕಲ್ಪಶತ ಸಾಧನೆ ಮಾಡ್ತಾನೆ. ಈ ಚತುರ್ಮುಖ ಬ್ರಹ್ಮ ಅದು ಈ ಪದ್ಯದೊಳಗೆ ಬಂದಿದ್ದು. ಹಿಂದಿನ ಪದ್ಯದೊಳಗೆ ಗಣದೊಳಗೆ ತಾನಿದ್ದು ರುಜು ಎಂದೆನಿಸಿಕೊಂಬನು ಕಲ್ಪಶತ ಸಾಧನವಗೈದು 100 ಕಲ್ಪ ಸಾಧನೆ ಮಾಡ್ತಾರೆ. 100 ಕಲ್ಪ ಸಾಧನೆ ಮಾಡಿ ಆ ಬಳಿಕ ಆತ ಕಲ್ಕಿಯನ್ನು ಕರೆಸ್ಕೋತಾನೆ. ಈಗ ನಾನು ಅದನ್ನು ಮೊನ್ನೆ ದಿವಸ ಹೇಳಿದೆ. ಇವರೆಲ್ಲರನ್ನೂ ಕೂಡ 100+100 ರುಜುಗಣಗಳು. ರುದ್ರಂದು 50+50, ಇಂದ್ರಂದು 20+20, ಹಾಗೆ ಸೂರ್ಯಾದಿಗಳದು 10+10 ಅಂತ ಈಗಲೇ ತಿಳ್ಕೊಳ್ಬೇಕು. ಇವರಿಗೆಲ್ಲರಿಗೂ ಕೂಡ ಅನಾದಿ ಕಾಲದಿಂದ ಒಂದು ಅಸ್ಪಷ್ಟವಾದಂತಹ ಅಪರೋಕ್ಷ ಜ್ಞಾನ ಇದ್ದೇ ಇರ್ತದೆ. ಆದರೂ ಕೂಡ ವಿಶೇಷ ಅಪರೋಕ್ಷಕ್ಕಾಗಿ ಪ್ರಥಮಾರ್ಧದೊಳಗೆ ಪ್ರಯತ್ನ ಮಾಡ್ತಾರೆ. ಅಂದರೆ ಮೊದಲನೇ 100 ಕಲ್ಪದಲ್ಲಿ ವಿಶೇಷವಾಗಿ ಪ್ರಯತ್ನ ಪಟ್ಟು ಆ 100 ಕಲ್ಪ ಮುಗಿತಾ ಬಂದಂತೆ ಸ್ಪಷ್ಟವಾದ ಅಪರೋಕ್ಷ ಪಡ್ಕೋತಾರೆ. ಎರಡನೇ ಅರ್ಧ ಇದೆಯಲ್ಲ, ಸೆಕೆಂಡ್ ಹಾಫ್, ಅದರಲ್ಲಿ ಪ್ರಾರಬ್ಧ ಕರ್ಮವನ್ನು ಭೋಗ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನೊಬ್ಬರಿಗೆ ಉಪದೇಶ, ಅವತಾರಗಳು, 108 ಕಾರ್ಯಗಳು ಇದನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಕೊನೆಗೆ ಆ ಎರಡನೇ ಅರ್ಧವು ಮುಗಿಲಿಕ್ಕೆ ಬಂದಂತೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಪದವಿಗಳಿಗೆ ಬರ್ತಾರೆ. ಪದವಿಗಳಿಗೆ ಬಂದು ಮುಂದೆ ಮುಕ್ತರಾಗ್ತಾರೆ. ರುಜುಗಣಸ್ಥರಾದವರು 198ರಲ್ಲಿ ಲಾತವ್ಯನಾಗಿ, 199ರಲ್ಲಿ ಮುಖ್ಯ ಪ್ರಾಣನಾಗಿ, 200ರಲ್ಲಿ ಚತುರ್ಮುಖನಾಗಿ ಮುಂದೆ ಮುಕ್ತನಾಗ್ತಾನೆ. ರುದ್ರನಾದವನು 99ರಲ್ಲಿ ರುದ್ರನಾಗಿ 50+50 ಅಂತಿದೆ. ಮೊದಲನೇ 50 ವಿಶೇಷ ಅಪರೋಕ್ಷಕ್ಕಾಗಿ ಉಪಯೋಗ ಮಾಡ್ಕೋತಾನೆ. ಎರಡನೇ 50 ಪ್ರಾರಬ್ಧ ಭೋಗಕ್ಕಾಗಿ ಉಪಯೋಗ ಮಾಡ್ಕೋತಾನೆ. ಪ್ರಾರಬ್ಧ ಭೋಗಕ್ಕಾಗಿ ಉಪಯೋಗ ಮಾಡಿಕೊಂಡು ಕೊನೆಗೊಮ್ಮೆ 99ರಲ್ಲಿ ರುದ್ರನಾಗ್ತಾನೆ, 100ರಲ್ಲಿ ಶೇಷನಾಗ್ತಾನೆ, ಮುಂದೆ ಮುಕ್ತನಾಗ್ತಾನೆ. ಇದು 99 ರುದ್ರ, ಇದೆಲ್ಲ ರುದ್ರನಿಗೆ ಸಂಬಂಧಪಟ್ಟದ್ದು. ಗರುಡನಿಗೆ ಹೀಗಿಲ್ಲ, ಸಾಧನೆ ಅಷ್ಟೇ ಇರ್ತದೆ. ಆದರೆ ಎರಡೆರಡು ಪದವಿಗಳು ಅಂತಿಲ್ಲ. ನೇರವಾಗಿ ಗರುಡ ಪದವಿಗೆ ಬರ್ತಾನೆ, ನೇರವಾಗಿ ಗರುಡನ ಪದವಿಗೆ ಬಂದು ಮುಕ್ತನಾಗ್ತಾನೆ. ಹೀಗೆ ಲಾತವ್ಯ, ಕಲ್ಕಿ, ಲಾತವ್ಯ, ಮುಖ್ಯ ಪ್ರಾಣ, ಚತುರ್ಮುಖ, ಗರುಡ, ರುದ್ರ, ಶೇಷ, ಗರುಡ, ಇಂದ್ರ, ಇವೆಲ್ಲ ಪದವಿಗಳಿವು. ಆಯಾ ಪದವಿಗಳಿಗೆ ಬಂದರಿಂದ ಆಯಾ ಹೆಸರಿಡ್ತೇವೆ. ವಸ್ತುತಃ ಅದು ಅವರ ವೈಯಕ್ತಿಕ ಹೆಸರಲ್ಲ. ಹಾಗಾಗಿ ಈ ಪದ್ಯದಲ್ಲಿ ಹೀಗೆ ಒಂದಿದೆ ನೋಡ್ರಿ. ಈ ಹಿಂದಿನ ಪದ್ಯದಲ್ಲಿ 19ನೇ ಪದ್ಯದಲ್ಲಿ ಕಲ್ಪಶತ ಸಾಧನವಗೈದು ಆನಂತರದಲ್ಲಿ ತಾ ಕಲ್ಕಿ ಎನಿಸುವನು. ಕಲ್ಕಿ ಅಂತ ಕೂಡ ಒಂದು ಪದವಿ. ಅದು ಯಾವಾಗ ಅಂತಂದ್ರೆ ಈ ರುಜುಗಣಸ್ಥನಾದವನಿಗೆ ಮೊದಲು 100 ಕಲ್ಪ ಸಾಧನೆ ಮಾಡ್ತಾನಲ್ಲ, 101ನೇ ಕಲ್ಪದಲ್ಲಿ ಕಲ್ಕಿ ಅಂತ ಕರೆಸ್ಕೊತಾನೆ. 101ನೇ ಕಲ್ಪದಲ್ಲಿ ಕಲ್ಕಿ ಅಂತ ಕರೆಸ್ಕೊಂಡು 198ರಲ್ಲಿ ಲಾತವ್ಯ ಅಂತ ಕರೆಸ್ಕೊಂಡು 199ರಲ್ಲಿ ಮುಖ್ಯ ಪ್ರಾಣ ಅಂತ ಕರೆಸ್ಕೊಂಡು 200ರಲ್ಲಿ ಚತುರ್ಮುಖ ಅಂತ ಕರೆಸ್ಕೊಂಡು ಮುಂದೆ ಮುಕ್ತನಾಗ್ತಾರೆ. ಆ ಕಲ್ಕಿಯಿಂದ ಹಿಡಿದು ಲಾತವ್ಯ ಅಂತ ನಡುವಿನ ಹೆಸರುಗಳೇನಿವೆಯಲ್ಲ ಅವೆಲ್ಲ ವಾಮನ ಪುರಾಣದಲ್ಲಿ ಬಂದಿವೆ ಕೆಲವು ಹೆಸರುಗಳು. ಮತ್ತು ಎಷ್ಟು ಪ್ರಕಾಶ ಸಂಹಿತ ಇತ್ಯಾದಿ ಗ್ರಂಥಗಳಲ್ಲೂ ಇದರದೆಲ್ಲ ಮಾಹಿತಿ ಇದೆ. ಅದನ್ನು ದಾಸರು ಮುಂದಿನ ಪದ್ಯಗಳಲ್ಲಿ ಹೇಳ್ತಾರೆ. ಸರ್ವಮೂಲದಲ್ಲಿ ಆ ಎಲ್ಲ ಹೆಸರಿಲ್ಲ. ಲಾತವ್ಯ ಅಂತ ಒಂದು ಹೆಸರು ಕಂಡು ಬರ್ತದೆ ಸರ್ವಮೂಲದಲ್ಲಿ. ಮುಖ್ಯ ಪ್ರಾಣ ಅಂತಿದೆ, ಮುಂದೆ ಚತುರ್ಮುಖ ಅಂತಿದೆ. ನಡುವಿನ ಹೆಸರುಗಳು ಆ ಸರ್ವಮೂಲದಲ್ಲಿ ಕಾಣಿಸೋದಿಲ್ಲ. ಅದನ್ನೆಲ್ಲ ಕೆಲವು ಬೇರೆ ಬೇರೆ ಗ್ರಂಥಗಳಿಂದ ತಗೊಳ್ಬೇಕು. ತಾ ಕಲ್ಕಿ ಎನಿಸುವನು 290 ಪ್ರಾಂತ ಭಾಗದಿ ಅನಿಲ ಹನುಮದ್ ಭೀಮ ಮಧ್ವರೂಪದಿ ಧನುಜರೆಲ್ಲರ ಸದೆದು ಮಧ್ವಾಚಾರ್ಯ ಎನಿಸಿದನು. 290 ಅಂತಿದೆಯಲ್ಲ, ಇದೆಷ್ಟಿದು? 98. 98 ಕಲ್ಪಗಳ ಸಾಧನೆ ಕೊನೆಯಲ್ಲಿ 98 ಅಂದ್ರೆ 198 ಅಂತ ತಿಳ್ಕೋಬೇಕು. ದಾಸರಲ್ಲಿ 98 ಅಂತ ಹೇಳಿದಾರೆ. ಅವ್ರ ಹಿಂದಿಂದೊಂದಿದೆಯಲ್ಲ ಅಪರೋಕ್ಷ ಜ್ಞಾನಕ್ಕಾಗಿ ಸಾಧನೆ. ಹಾಗಾಗಿ 198ರ ಕೊನೆಯಲ್ಲಿ ಅವನಿಗೆ, ಕೊನೆಯಲ್ಲಿ ಅಂದ್ರೆ 199ರ ಪ್ರಾರಂಭದಲ್ಲಿ ಅಂತ ಅದರ ಅರ್ಥ. ಇದು ಮುಗಿದು ಅದು ಪ್ರಾರಂಭ ಆದಾಗ ಅಂತ ಅರ್ಥ. ಆವಾಗ ಆತ ಮುಖ್ಯ ಪ್ರಾಣ ಅಂತ ಅನ್ಸ್ಕೋತಾನೆ. ಆ ಪದವಿಗೆ ಬರ್ತಾನೆ. ಪದವಿಗೆ ಬಂದು ವಾಯುಕೂರ್ಮ ಇತ್ಯಾದಿ ರೂಪಗಳನ್ನು ತಾಳಿ ಜಗತ್ತನ್ನು ಧಾರಣೆ ಮಾಡ್ತಾನೆ. ಆತ ಹನುಮಂತ ಅಂತ ಒಂದು ಅವತಾರ ತಾಳ್ತಾನೆ, ಭೀಮಸೇನ ಅಂತ ಒಂದು ಅವತಾರ ತಾಳ್ತಾನೆ, ಮತ್ತೆ ಮಧ್ವ ಅಂತ ಕೂಡ ಒಂದು ಅವತಾರ ತಾಳ್ತಾನೆ. ಇದನ್ನು ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ 2ನೇ ಅಧ್ಯಾಯ 124ನೇ ಶ್ಲೋಕದಲ್ಲಿ ಪ್ರಥಮೋ ಹನುಮನ್ ನಾಮ ದ್ವಿತೀಯೋ ಭೀಮಯೇವಚ ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ ಅಂತ ಆಚಾರ್ಯರು ಆ ಮೂಲ ಈ ವೇದದಲ್ಲಿ ಬಂದಿರುವಂಥದ್ದನ್ನ ಹೇಳ್ತಾರೆ. ಸ್ಕಂದ ಪುರಾಣದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಕೂಡ ಒಂದಿಷ್ಟು ಉಪಲಬ್ಧ ಇವೆ. ಇವತ್ತು ಈ ಸ್ಕಂದ ಪುರಾಣ ಇತ್ಯಾದಿ ಕೆಲವು ಪುರಾಣಗಳನ್ನು ನೋಡಿದರೆ ನಮಗೆ ಎಲ್ಲ ಥರದ ಮಾಹಿತಿಗಳು ಕಂಡು ಬರ್ತವೆ ಅಂತಿಲ್ಲ. ಯಾಕಂದರೆ ಕೆಲವೆಲ್ಲ ಹೋಗಿಬಿಟ್ಟಿರ್ತವೆ. ಅಲ್ಲೇನಿದೆ ಅಂತಂದರೆ, ಮಣಿಮತ್ಪೂರ್ವಕಾಯೇ ದುಷ್ಟಾಹ ದೈತ್ಯ ಆಸನ್ ಕಲವು ಯುಗೆ ತೇ ಕುಶಾಸ್ತ್ರಂ ಪ್ರವರ್ತಂತೆ ಹರಿವಾಯು ವಿರೋಧಿನಃ
ಏವಂ ತಮಸಿ ಸಂಪ್ರಾಪ್ತೆ ಬ್ರಹ್ಮರುದ್ರಾದಯಸ್ತಥಾ. ಈ ಭೀಮಸೇನ ದ್ವಾಪರ ಯುಗದ ಕೊನೆಯಲ್ಲಿ ಹುಟ್ಟಿ ರಾಕ್ಷಸ ಸಂಹಾರ ಮಾಡಿದ್ನಲ್ಲ, ಅಲ್ಲಿ ಈ ಮಣಿಮಂತ ಅಂತ ಒಬ್ಬ ರಾಕ್ಷಸನು ಕೂಡ ಇದ್ದ ಅದೇ ಕಾಲದಲ್ಲಿ. ಆ ಮಣಿಮಂತ ಮೊದಲಾದ ರಾಕ್ಷಸರು ಆಮೇಲೆ ಹುಟ್ಟಿ ಬಂದರು, ಮತ್ತೆ ಕಲಿಯುಗದಲ್ಲಿ ಹುಟ್ಟಿ ಬಂದರು, ದುಷ್ಟಶಾಸ್ತ್ರವನ್ನು ಪ್ರವೃತ್ತಿ ಮಾಡಿದರು. ಆ ಮಣಿಮಾನ್ ಅನ್ನೋನೇ ಮಣಿಮತ್ಪುರೋಗ ನಸೌ ಕಟೂನ್ ಕ್ರೋಧವಶಾನ್ ಜಘಾನ ಅಂತೀಗೆಲ್ಲ ಮಧ್ವವಿಜಯದ ಕೂಡ ಅವ್ರ ಹೆಸರು ಹೇಳ್ತಾರೆ. ಆ ಮಣಿಮಂತನೇ ಶಂಕರಾಚಾರ್ಯನಾಗಿ ಹುಟ್ಟಿ ಬಂದ. ಮಣಿಮಂತ ಒಬ್ಬನೇ ಅಲ್ಲ, ಆತ ಶಂಕರಾಚಾರ್ಯನಾಗಿ ಹುಟ್ಟಿ ಬಂದ. ಮತ್ತು ಎಷ್ಟೋ ಜನ ಬೇರೆ ಬೇರೆ ದುಷ್ಟಶಾಸ್ತ್ರಗಳನ್ನು ಪ್ರವೃತ್ತಿ ಮಾಡಿದರು. ಇದಕ್ಕೆ ತ್ವಂಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ ಅಂತ ವರಾಹ ಪುರಾಣದಲ್ಲಿ ಬಂದಿದ್ದ ಮಾತಿದೆಯಲ್ಲ, ಅದು ಕೂಡ ಆಧಾರ. ಆ ಶಂಕರಾಚಾರ್ಯರು ಹುಟ್ಟಿದಾಗ ಅವರಲ್ಲಿ ಆ ಮಣಿಮಂತ ಇದ್ದ, ಮತ್ತೆ ಶಂಕರನು ಕೂಡ ಇದ್ದ. ಆ ಶಂಕರ ಭಗವಂತನ ಆಜ್ಞೆಯನ್ನು ಪಡ್ಕೊಂಡಿದ್ದ. ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ, ಸಚ್ಛಾಸ್ತ್ರ ಅಂತ ಎಲ್ಲರ ಕೈಗೆ ಸುಲಭವಾಗಿ ಸಿಗಬಾರದು, ನೀನು ಮೋಹಶಾಸ್ತ್ರಗಳನ್ನು ಪ್ರವೃತ್ತಿ ಮಾಡು. ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ, ಇದು ಸತ್ಯವಿದ್ದದನ್ನು ಸುಳ್ಳಾಗಿ ತೋರಿಸು, ಸುಳ್ಳಾಗಿದ್ದದನ್ನು ಸತ್ಯವಾಗಿ ತೋರಿಸು. ಪ್ರಕಾಶಂ ಕುರುಚಾತ್ಮಾನಂ ಅಪ್ರಕಾಶಂ ಚ ಮಾಂ ಕುರು, ನಿನ್ನನ್ನೇ ಹೆಚ್ಚು ಹೇಳ್ಕೋ ಜಗತ್ತಿಗೆ, ನನ್ನನ್ನು ಶ್ರೀಮನ್ನಾರಾಯಣನನ್ನು ಮುಚ್ಚಿಡು ಅಂತ ಭಗವಂತನಿಗೆ ಆಜ್ಞೆ ಕೊಟ್ಟಿದ್ದ. ಆ ಪ್ರಕಾರ ವರಾಹ ಪುರಾಣದಲ್ಲಿ ಬಂದಂತೆ ಈ ಸ್ವಯಂ ಭಗವಂತನಾದ ರುದ್ರನು ಕೂಡ ಅದನ್ನು ಮಾಡಿದ. ಮಣಿಮಂತ ಮೊದಲಾದ ರಾಕ್ಷಸರು ಕೂಡ ಅದನ್ನು ಮಾಡಿದರು. ಆವಾಗ ಏವಂ ತಮಸಿ ಸಂಪ್ರಾಪ್ತೆ ಬ್ರಹ್ಮರುದ್ರಾದಯಸ್ತಥಾ, ದೊಡ್ಡ ಅಜ್ಞಾನ ಅಂಧಕಾರ ಎಲ್ಲ ಕಡೆ ತುಂಬಿಬಿಡ್ತು. ಇದು ಸ್ಕಂದ ಪುರಾಣದ ಮಾತು ನಾನು ಹೇಳ್ತಾ ಇರೋದು. ಈ ಹರಿಕಥಾಮೃತಸಾರದಲ್ಲಿ ಪ್ರಭಂಜನಾಚಾರ್ಯರು ಉಲ್ಲೇಖ ಮಾಡಿದ ಶ್ಲೋಕಗಳು. ಮಧ್ವವಿಜಯದಲ್ಲಿ ಆನಂದಾದ್ಯೇರ್ ಗುರುಗುಣಗಣೈ ಪೂರಿತೋ ವಾಸುದೇವೋ ಮಂದಂ ಮಂದಂ ಮನಸ್ಸು ಸತಾಂ ಹಂತ ನೂನಂ ತಿರೋಭೂತ್. ಆನಂದ ಮೊದಲಾದ ಮಹಾ ಕಲ್ಯಾಣ ಗುಣದಿಂದ ಪೂರ್ಣನಾದಂತಹ ಭಗವಂತ ಸಜ್ಜನರ ಮನಸ್ಸಿನಿಂದ ಮರೆಯಾಗಿಬಿಟ್ಟ, ಕತ್ತಲು ತುಂಬಿಬಿಡ್ತು. ವಿಜ್ಞಾನ ಭಾನುಮತಿ ಕಾಲಬಲೇನ ಲೀನೆ ದುರ್ಭಾಷ್ಯ ಸಂತಮಸ ಸಂತಿತೋ ಜನೇಂದೇ ಮಾರ್ಗಾತ್ ಸತಾಂ ಸ್ಖಲತಿ ಖಿನ್ನ ಹೃದೋ ಮುಕುಂದಂ ದೇವಾಶ್ಚತುರ್ಮುಖ ಮುಖ ಶರಣಂ ಪ್ರಜಗ್ಮುಹು ಅಂತ 2ನೇ ಸರ್ಗದ ಮೊದಲನೇ ಶ್ಲೋಕ. ಮಧ್ವಯುಗದ ಮೊದಲನೇ ಸರ್ಗದಲ್ಲಿ ಭೀಮ ಮತ್ತು ಹನುಮಂತ ಮತ್ತು ಭೀಮರ ವರ್ಣನೆ. ಅದರ ಕೊನೆಗೆ ಆ ದ್ವಾಪರ ಯುಗದಲ್ಲಿ ಭೀಮಸೇನನ ಶಸ್ತ್ರಾಘಾತವನ್ನು ತಾಳದೆ ಮತ್ತು ಆತನ ಜೊತೆ ವಾಗ್ವಾದದಲ್ಲಿಯೂ ಸೋತು ಅವನಿಗೇನೋ ಮಾಡ್ಲಿಕ್ಕೆ ಆಗದೇ ಇದ್ದವರು ಕಲಿಯುಗದಲ್ಲಿ ಮತ್ತೆ ಹುಟ್ಟಿ ಬಂದು ದುಷ್ಟಶಾಸ್ತ್ರವನ್ನು ಪ್ರವೃತ್ತಿ ಮಾಡಿದರು. ವಿಜ್ಞಾನ ಅನ್ನುವ ಸೂರ್ಯ ಕಾಲಬಲೇನ ಲೀನೆ ಅಂತ ಹೇಳ್ತದೆ ಮಧ್ವವಿಜಯ. ಈ ದುಷ್ಟಶಾಸ್ತ್ರಗಳನ್ನೇ ಬ್ರಹ್ಮಸೂತ್ರಗಳಿಗೆ ದುಷ್ಟ ಭಾಷೆಗಳನ್ನು ಇವರು ಬರ್ದಿಲ್ಲ ಅಂತಲ್ಲ. ಅದಲ್ಲದೇ ಯಾವತ್ತೂ ಕೂಡ ತತ್ವಜ್ಞಾನ ಬಹಳ ಕಾಲ ನಿಲ್ಲೋದಿಲ್ಲ. ಕಾಲಕ್ರಮೇಣ ಅದೆಲ್ಲ ಮಸುಕಾಗಿ ಹೋಗಿಬಿಡ್ತದೆ. ವಿಜ್ಞಾನ ಅನ್ನುವ ಸೂರ್ಯ ಕಾಲಕ್ರಮೇಣ ಲೀನವಾದಾಗ ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇಂಧೆ. ಬ್ರಹ್ಮಸೂತ್ರಗಳಿಗೆ ಕೆಟ್ಟ ಭಾಷೆಗಳು 21 ಕೆಟ್ಟ ಭಾಷೆಗಳಿದ್ದವು. ಆ ಎಲ್ಲ ಕತ್ತಲೆಯಿಂದ ಜನರೆಲ್ಲ ಕೊಳ್ಳಾಗಿಬಿಟ್ಟಿದ್ರು. ಮಾರ್ಗಾತ್ ಸತಾಂ ಸ್ಖಲತಿ ಖಿನ್ನ ಹೃತಃ ಮುಕುಂದಂ. ಸಜ್ಜನರೆಲ್ಲ ತತ್ವಜ್ಞಾನದ ಮಾರ್ಗದಿಂದ ಭ್ರಷ್ಟರಾಗಿದ್ದರು. ದೇವಾದಿಗಳೆಲ್ಲ ಭಗವಂತನ ಹತ್ರ ಹೋದರು. ಆಗ ಬ್ರಹ್ಮಾಣಮಪ್ಯನವತಾರಮನಾದಿ ಜಿಕ್ಷು ನಾತಃ ಕಲವು ತ್ರಿಯುಗ ಹೂತಿರಣುದ್ಭೂಷು. ಆತ 3 ಯುಗದಲ್ಲಿ ಅವತಾರ ಮಾಡ್ತಾನೆ, ಕಲಿಯುಗದಲ್ಲಿ ಅವತಾರ ಮಾಡೋದಿಲ್ಲ ಭಗವಂತ. ಹಾಗಾಗಿ ತಾನು ಬರಲಿಲ್ಲ. ಈ ಚತುರ್ಮುಖ ಬ್ರಹ್ಮನಿಗೆ ಅವತಾರವೇ ಇಲ್ಲ, ಹಾಗಾಗಿ ಆತನು ಕೂಡ ಅಲ್ಲಿ ಬರಲಿಲ್ಲ. ಬ್ರಹ್ಮ ಗಾಯತ್ರಿ ಭಾವೇತು ನಾಂಶಾವತರಣಂ ಕ್ವಚಿತ್ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಬ್ರಹ್ಮನಿಗಾಗಲಿ ಸರಸ್ವತಿಗಾಗಲಿ ಅವತಾರ ಇಲ್ಲ, ಅಂಶರೂಪದಿಂದ ಅವತಾರ ಇಲ್ಲ, ಎಲ್ಲಾದರೂ ಆವೇಶ ಇರ್ತದಷ್ಟೇ. ಇದೆಲ್ಲ ಏಕಾದಶ ಸ್ಕಂದದ ಭಾಗವತ ಏಕಾದಶ ಸ್ಕಂದದ 7ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ 17ನೇ ಶ್ಲೋಕದಲ್ಲಿ ಈ ಎಲ್ಲ ವಿವರಗಳನ್ನು ಆಚಾರ್ಯರು ಕೆಲವರು ಶಕ್ತಿ ವಿವೇಕ ಅನ್ನೋ ಗ್ರಂಥವನ್ನು ಉಲ್ಲೇಖ ಮಾಡಿ ಆಚಾರ್ಯ ಹೇಳ್ತಾರೆ. ಹಾಗಾಗಿ ಚತುರ್ಮುಖ ಹುಟ್ಟಲಿಲ್ಲ. ಭುವನ ಜೀವನ ಮಾವಭಾಷೆ, ಜಗತ್ಪ್ರಾಣನಾದ ಸಮೀರನನ್ನ ನೀನು ಹೋಗಿ ಹುಟ್ಟು ಅಂತ ಹೇಳಿದರು. ಪರಮಾತ್ಮ ಆಜ್ಞೆ ಕೊಟ್ಟ, ಆ ಥರ ಅಲ್ಲಿ ಬಂದ. ತಸ್ಯಾಜ್ಞೆಯ ಮಹಾಬಾಹು ವಾಯು ಸರ್ವಸುರೋತ್ತಮ ರೌಪ್ಯಪೀಠೆ ಮಧ್ಯಗೇಹೆ ನಿರ್ವಿಕಾರ ಪ್ರಜಾಯತ. ಉಡುಪಿಯ ಸಮೀಪ ಪಾಚಿ ಕ್ಷೇತ್ರದಲ್ಲಿ ಮಧ್ಯಗೇಹ ಭಟ್ರು ಅಂತ ಅವರಿದ್ದರು. ಅವರು ಪೂರ್ವದಲ್ಲಿ ಭರದ್ವಾಜ ಮುನಿಗಳು ಅಂತ ಹೇಳ್ತಾರೆ. ಒಂದು ಕಡೆ ಈ ಹರಿಕಥಾಮೃತಸಾರದ ತಮ್ಮ ವಿಸ್ತಾರವಾದ ವ್ಯಾಖ್ಯಾನದಲ್ಲಿ ಹೈವದನ ಪುರಾಣಿಕರು ನಮ್ಮ ಗುರುಗಳು ಅದನ್ನು ಉಲ್ಲೇಖ ಮಾಡಿದ್ದಾರೆ. ಈಗ ಭರದ್ವಾಜ ಮುನಿಗಳಿದ್ರು ಅಂತೇಳಿ.
ಅವರ ಮನೆಯಲ್ಲಿ ಇವರು ಹುಟ್ಟಿದ್ರು. ತೃತೀಯಾಮಸ್ಯ ವೃಷಭಸ್ಯ ದೋಹಸೆ ದಶಪ್ರಮತಿಂದನಯಂತ ಯೋಷಾಣ. ದಶಪ್ರಮತಿ ಅಂದ್ರೆ ಸರ್ವಜ್ಞ. 10 ಬುದ್ಧಿ ಅಂದ್ರೆ 100 ಬುದ್ಧಿ, 1000 ಬುದ್ಧಿ ಅಂತ ಅರ್ಥ ಸರ್ವಜ್ಞ ಅವನು. ಹೀಗೆ ವಾಯುವಿನ ಹೆಸರು ಬಳಿತಾ ಸೂಕ್ತದಲ್ಲಿ ಇತ್ಯಾದಿ ಪ್ರತೀತ ಆಗಿದೆ. ತತಸ್ಯ ಪ್ರಿಯಮಿತ್ಯಾದೋ ವೇದೇ ಮಧ್ವೋ ಪ್ರಕೀರ್ತಿತಃ. ತತಸ್ಯ ಪ್ರಿಯಮಭಿಪಾಥೋ ಅಶ್ಯಾಂ ನರೋ ಯತ್ರ ದೇವಯವೋ ಮದಂತಿ. ಉರುಕ್ರಮಸ್ಯ ಸಹಿ ಬಂಧು ರಿಕ್ಥಾ ವಿಷ್ಣೋ ಪದೇ ಪರಮೆ ಮಧ್ವ ಉತ್ಸಾಹ. ಮಧ್ವ ಪರಮಾತ್ಮನ ಪಾದದಲ್ಲಿ ಉತ್ಸುಕ ಅಂತ ಹೇಳಿದ ಮಾತದು. ಅದನ್ನು ಸ್ಕಂದ ಪುರಾಣ ಹೇಳಿದೆ. ತದಸ್ಯ ಪ್ರಿಯಂ ಎನ್ನುವಂಥ ವೇದ ವಾಕ್ಯದಲ್ಲಿ ಆ ವೇದ ಶಬ್ದ ಮಧ್ವರನ್ನು ಹೊಗಳಿದೆ. ಹನುಮಾನ್ ಭೀಮ ಆನಂದ ಇತ್ಯಾದಿ ಬಹುರೂಪಿಣ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲೇ ಆಚಾರ್ಯರು ಪೈಂಗಿ ಶ್ರುತಿಯನ್ನು ಉದಾಹರಣೆ ಕೊಟ್ಟಿದ್ದಾರೆ. ಅದು ನಾನು ಹಿಂದೆ ಹೇಳಿದ್ದೆ ಒಂದ್ಸರಿ. ಈ ಎಲ್ಲ ಯಾವ್ಯಾವ ದೇವತೆಗಳಿಗೆ ಯಾವ್ಯಾವ ಅವತಾರಗಳು, ಯಾವ್ಯಾವ ಆವೇಶಗಳು, ಇದನ್ನೆಲ್ಲ ವರ್ಣನೆ ಮಾಡುವಾಗ ಅದನ್ನೊಂದ್ಸರಿ ಈ ಪೈಂಗಿ ಅನ್ನುವಂಥ ವೇದವಾಕ್ಯದ ಒಂದು ಮಾತನ್ನು ಉದಾಹರಣೆ ಕೊಟ್ಟಿದ್ದೆ. ಇದು ಒಟ್ಟಾರೆ ಮಧ್ವಾಚಾರ್ಯನ ಎನಿಸಿದನು ಅನ್ನೋದರ ಹಿನ್ನೆಲೆ. ಈ ಋಜುಗುಣಸ್ಥರು ಯಾವ್ಯಾವ ಶಕ್ತಿ ಉಳ್ಳವರಾಗಿರ್ತಾರೆ ಅವ್ರದ್ದೊಂದು ಈ ಭಾಗವತ ತಾತ್ಪರ್ಯದಲ್ಲಿ 4ನೇ ಅಧ್ಯಾಯದಲ್ಲಿ 11ನೇ ಅಧ್ಯಾಯದಲ್ಲಿ ಅದ್ರ ಬಗ್ಗೆ ಸಾಕಷ್ಟು ವಿವರ ಇದೆ. ಅದನ್ನೊಂದು ಬಾರಿ ನೋಡಬೇಕು. ಆ ಬ್ರಹ್ಮ ಅವನು ನಿರಭಿಮಾನಿ. ಈ ಶರೀರದ ಮೇಲೆ ಆತನಿಗೆ ಅಭಿಮಾನ ಇರೋದಿಲ್ಲ. ಬ್ರಹ್ಮ ನಿರಭಿಮಾನಿತ್ವಾತ್ ಶರೀರಿ ಅಪಿ ಅಶರೀರಮಾನ. ಹೊರಗಿನ ಶರೀರ ಇರ್ತದೆ. ಮೊನ್ನೆ ಹೇಳಿದ್ರು ದಗ್ಧ ಪಟದೋಪಾದಿ ಅಂತ ಬಂತಲ್ಲ, ಅವಕ್ಕೆಲ್ಲ ಇವು ಮೂಲ. ಶರೀರ ಇದ್ರೂ ಕೂಡ ಅಶರೀರವಾನ. ಆ ಶರೀರ ಇದ್ದು ಆತನಿಗೇನು ತೊಂದರೆ ಕೊಡೋದಲ್ಲ ಅದು. ನಿತ್ಯಾನಂದೋಪಯೋಗ್ಯನ್ಯ ಕಾಮಸ್ಯೋಚಿತ ಪುರ ಬಹಿರರ್ಥ ವಿನಿರ್ಮುಕ್ತ ತಥಾಪಿ ತನುಧಾರಣಾತ್ ಅಮೂಢೋ ಮೂಢ ಇತಿವತ್ ಉಚ್ಯತೆ ಚ ಸರಸ್ವತಿ. ವಸ್ತುತಃ ಅವನಿಗೆ ಚತುರ್ಮುಖ ಬ್ರಹ್ಮನಿಗೆ ಯಾವುದೇ ಭ್ರಾಂತಿ ಇಲ್ಲ. ಭ್ರಾಂತಿ ಇಲ್ಲದೇ ಇದ್ರೂ ಕೂಡ ಅವನಿಗೊಂದು ಮೋಹ ಇದೆ ಅಂತ ಜಗತ್ತಲ್ಲಿ ಕಂಡು ಬರ್ತದೆ, ಕೇಳಿಸ್ತದೆ. ಹಾಗೆ ಚತುರ್ಮುಖ ಏನು ಭ್ರಾಂತನಾದ, ಹೆದರಿದ ಅಂತ ಹೀಗೆಲ್ಲ ಕಂಡು ಬರ್ತದೆ. ವಸ್ತುತಃ ಆತ ಮೂಢನಲ್ಲ, ಆದರೂ ಹಾಗೆ ತೋರಿಸ್ಕೊತಾನೆ. ಮುಂದೆ ಕೂಡ ಬರೋದಿದೆ. ದಾಸರು ಅದನ್ನು ಹೇಳ್ತಾರೆ, ಶ್ರೀನಿವಾಸನ ಪ್ರೀತಿಗಾಗಿ ಈ ಚತುರ್ಮುಖ ಎಲ್ಲ ಮಾಡ್ತಾನೆ ಅಂತೇಳಿ. ಹಾಗೆ ಸರಸ್ವತಿಯು ಕೂಡ ಶರೀರಾಭಿಮಾನ ರಹಿತಳು, ಹಾಗೆ ಮೋಹರಹಿತಳು. ಆದರೂ ಅವರು ಇಂಥ ಮೋಹ ಇರುವವರಂತೆ ಕೆಲವೊಂದು ಬಾರಿ ತೋರಿಸ್ಕೋತಾರೆ. ಅಮೂಢೋ ಮೂಢ ಇತಿವದ್ ಉಚ್ಯತೆ ಚ ಸರಸ್ವತಿ ರುದ್ರಾದ್ಯಾಸ್ತಭಿಮಾನತ್ವಾತ್ ಬಹಿರರ್ಥ ಯುರಸ್ತತ. ಇವರಿಗೆ ಚತುರ್ಮುಖ ಸರಸ್ವತಿ, ವಾಯು ಭಾರತಿ, ಇವರಿಗೆ ಈ ಮೋಹ ಯಾವುದೂ ಇರೋದಿಲ್ಲ. ಆದರೆ ರುದ್ರಾದ್ಯ ಉಳಿದ ದೇವತೆಗಳಿದ್ದಾರಲ್ಲ, ಪರಶುಕ್ಲರು ಅಲ್ಲದೇ ಇದ್ದವರು, ಅವರು ಈ ಶರೀರಾಭಿಮಾನ ಇದ್ದವರವರು. ರುದ್ರಾದ್ಯಾಸ್ತು ಅನ್ವಭೀಮಾನಾತ್ ರುದ್ರಾದ್ಯ ತನ್ವಭೀಮಾನಾತ್ ಬಹಿರರ್ಥ ಯುಜ. ತಮ್ಮ ಶರೀರದ ಮೇಲೆ ಅವ್ರಿಗೊಂದು ಅಭಿಮಾನ ಇರ್ತದೆ. ಅವರನ್ನ ಅವ್ರ ಬಾಕಿ ಶರೀರ ಕಟ್ಟಿ ಹಾಕಿರ್ತದೆ. ಹಾಗಾಗಿ ಅವರು ಕೆಲವೊಂದು ಬಾರಿ ಅಸುರಾವೇಶದಿಂದ, ಕೆಲವೊಂದು ಬಾರಿ ಪ್ರಾರಬ್ಧದಿಂದ, ಕೆಲವೊಂದು ಬಾರಿ ಹೆಚ್ಚು ಕಡಿಮೆ ನಡ್ಕೊಳ್ಳೋದಿದೆ. ಇಲ್ಲಿಂದ ರುದ್ರನಿಂದ ಮೊದಲು ಮಾಡಿಕೊಂಡ ಕೆಳಗೆ ಏನಿದೆಯಲ್ಲ, ಇವರಿಗೆ ಪ್ರಾರಬ್ಧ ಅಂದರೆ ಸುಖ ಪ್ರಾರಬ್ಧನೂ ಹೌದು, ದುಃಖ ಪ್ರಾರಬ್ಧನೂ ಹೌದು. ಕೆಲವೊಮ್ಮೆ ಅವ್ರನ್ನ ತಪ್ಪಾಗಿ ನಡೆಸ್ತದೆ, ಎಷ್ಟೋ ಹೆಚ್ಚಿನ ಬಾರಿ ಒಳ್ಳೆಯದವ್ರನ್ನಾಗೆ ನಡೆಸಿರ್ತದೆ. ಕೆಲವೊಂದು ಬಾರಿ ಹೀಗೆ ಅಸ್ತವ್ಯಸ್ತ ಮಾಡ್ತದೆ ಅಷ್ಟೆ. ಸರ್ವೇಷಾಂ ಬ್ರಹ್ಮಪದವಿ ಯೋಗ್ಯಾನಾಂ ಪೂರ್ವಮೇವತು ಅಭಾವ ಸ್ವಪರೋಕ್ಷಸ್ಯ ಮೋಹೋ ಜ್ಞಾನಸ್ಯ ಭಣ್ಯತೆ. ಕೆಲವೊಂದು ಬಾರಿ ಶಾಸ್ತ್ರದಲ್ಲಿ ಈ ಚತುರ್ಮುಖ ಮತ್ತು ವಾಯು ಇವರಿಗೆಲ್ಲರಿಗೂ ಮೋಹ ಇದೆ ಅಂತ ಹೇಳುವಂತೆ ಕಾಣಿಸ್ತದೆ. ಯಾಕೆ ಅವ್ರಿಗೆ ಮೋಹ ಇದೆ ಅಂತ ಹೇಳ್ತಾರೆ? ಅದ್ರ ಅರ್ಥ ಏನು ಅಂತಂದ್ರೆ, ಬ್ರಹ್ಮ ಪದವಿಗೆ ಯೋಗ್ಯರಾದಂಥ ಈ ಜೀವರೇನಿದ್ದಾರಲ್ಲ, ಇವರಿಗೆ ಪೂರ್ವಂ ಬ್ರಹ್ಮ ಪದವಿಗೆ ಬರೋಕ್ಕಿಂತ ಮೊದಲು 100 ಜನ್ಮಗಳ ಹಿಂದೆ ಅವ್ರಿಗೆ ಅಪರೋಕ್ಷ ಜ್ಞಾನ ಇರೋದಿಲ್ಲ. ಆ ಅಪರೋಕ್ಷ ಜ್ಞಾನ ಇರೋದಿಲ್ಲ ಅಂದ್ರೆ ಏನು? ಅಸ್ಪಷ್ಟವಾದ ಅಪರೋಕ್ಷ ಜ್ಞಾನ ಇರ್ತದೆ, ಸ್ಪಷ್ಟವಾದ ಅಪರೋಕ್ಷ ಜ್ಞಾನ ಇರೋದಿಲ್ಲ. ಸ್ಪಷ್ಟವಾದ ಅಪರೋಕ್ಷ ಜ್ಞಾನ ಇರೋದಿಲ್ಲ ಅನ್ನೋದನ್ನೇ ಮೋಹ ಅಂತ ಹೇಳ್ತಾರೆ ಅಷ್ಟೇ. ಮೋಹ ಅಂತಂದ್ರೆ ತಪ್ಪು ತಿಳುವಳಿಕೆ ಅಲ್ಲ, ಸ್ಪಷ್ಟವಾದ ತಿಳುವಳಿಕೆಯ ಕೊರತೆ. ಇದು ಆ ಶಬ್ದದ ಅರ್ಥ. ಅಪರೋಕ್ಷಸ್ಯ ಅಭಾವ ಮೋಹ ಇಷ್ಟೇ. ಬ್ರಹ್ಮಣ ಅಂಶರೂಪೇಶು ಭಾರತ ಜ್ಞಾನವರ್ಜನಂ. ಅವರಿಗೆ ಮಿಥ್ಯಾಜ್ಞಾನ, ತಪ್ಪು ತಿಳುವಳಿಕೆ ಯಾವತ್ತೂ ಕೂಡ ಇರೋದಿಲ್ಲ. ವಾಯುವಿಗೆ, ಭಾರತಿಗೆ ಮತ್ತೆ ಭೀಮಸೇನ, ಅವರೇನು ಭೀಮಸೇನಾಗಿ ದ್ರೌಪದಿಯಾಗಿ ಏನು ಹುಡ್ತಾರಲ್ಲ, ಅವತಾರ ರೂಪಗಳಲ್ಲಿ
ಕೆಲವೊಂದು ಬಾರಿ ಅವರು ಅಪರೋಕ್ಷ ಜ್ಞಾನ ಅಂತನೂ ವ್ಯಕ್ತ ಆಗೋದಿಲ್ಲ. ಕೆಲವೊಂದು ಬಾರಿ ಇದು ಸ್ವಲ್ಪ ವ್ಯತ್ಯಾಸ. ಯಾವಾಗಲೂ ಅಪರೋಕ್ಷ ಜ್ಞಾನ ವ್ಯಕ್ತ ಆಗೇ ಇರ್ತದೆ. ಅತಿ ವಿರಳವಾದ ಸಂದರ್ಭದಲ್ಲಿ ಈಗಾಗಲೇ ಇರುವಂತಹ ಅಪರೋಕ್ಷವೇ ಅದು ವ್ಯಕ್ತ ಆಗೋದಿಲ್ಲ. ಒಂದು ಗಡಿಗೆಯನ್ನು ಮುಚ್ಚಿಟ್ಬಿಟ್ಟಂತೆ ಅಷ್ಟೇ ಇರ್ತದೆ, ಅದು ವ್ಯಕ್ತ ಆಗೋದಿಲ್ಲ ಅಷ್ಟೇ. ಯಾಕೆಂದ್ರೆ ಇಚ್ಛಾ ವ್ಯಕ್ತಿ ಪ್ರಾಯಶೋ ಮಾರುತಸ್ಯ. ಮಾರುತ ಏನ್ ಮಾಡ್ತಾನೆ ಅಂದ್ರೆ ಆತ ಇಚ್ಛೆ ಇದ್ದಾಗ ಅದನ್ನೆಲ್ಲ ವ್ಯಕ್ತ ಮಾಡ್ಕೋತಾನೆ, ಇಚ್ಛೆ ಇಲ್ಲದೆ ಇದ್ದಾಗ ಅದನ್ನು ವ್ಯಕ್ತ ಆಗದೆ ಇರ್ಬೋದು, ಮುಚ್ಚಿಟ್ಕೊಂಡಂತೆ ಅದನ್ನ ಅಪೇಕ್ಷೆ ಮೇಲೆ ಹೋಗಿರ್ತದೆ. ಅದಕ್ಕಾಗಿ ಹನುಮಂತನು ಕೂಡ ತನ್ನ ಇಚ್ಛೆ ಇದ್ದಾಗಲೇ ತನ್ನ ಮಹಾಶಕ್ತಿಯನ್ನು ವ್ಯಕ್ತ ಮಾಡಿಕೊಂಡು ಸಮುದ್ರ ದಾಟಿದೆ. ಅಲ್ಲಿ ತನಕ ಸುಮ್ಮನೆ ಕೂತಿದ್ದ, ಅವರೆಲ್ಲರೂ ಅವ್ರನ್ನ ಹೊಗಳಬೇಕಾಯ್ತು. ಹೊಗಳಿದಾಗ ಆತ ಇಚ್ಛೆ ಮಾಡಿಕೊಂಡು ಆ ಮೂಲಕ ತನ್ನ ಶಕ್ತಿಯನ್ನು ಪ್ರಕಟ ಮಾಡ್ಕೊಂಡು ಹೊರಗೆ ಬಂದ. ಈ ಪರಮಾತ್ಮನಿಗೆ ಮತ್ತು ಲಕ್ಷ್ಮಿಗೆ ಅವ್ರ ಮೂಲ ರೂಪಕ್ಕೂ ಅವತಾರ ರೂಪಗಳಿಗೂ ಯಾವ ಎಳ್ಳಷ್ಟು ವ್ಯತ್ಯಾಸ ಇಲ್ಲ. ಎಳ್ಳಷ್ಟು ವ್ಯತ್ಯಾಸ ಇಲ್ಲ ಅನ್ನೋದು ಅಕ್ಷರಶಃ ತಗೋಬೇಕು. ಅಲ್ಲೇನು ಸ್ವಲ್ಪ ತಿದ್ದುಪಡಿ ಇಲ್ಲ. ಆದರೆ ಈ ವಾಯು ಮತ್ತು ಭಾರತಿ, ಚತುರ್ಮುಖ ಬ್ರಹ್ಮರಿಗಂತೂ ಅವತಾರಗಳೇ ಇಲ್ಲ, ಅವ್ರನ್ನ ಬಿಟ್ಟು ಬಿಡೋಣ. ವಾಯು ಮತ್ತು ಭಾರತೀಯರೇನಿದ್ದಾರಲ್ಲ, ಮೂಲ ರೂಪದಲ್ಲಿರುವಂಥ ಪೂರ್ಣ ಶಕ್ತಿ ಎಲ್ಲ ಇಲ್ಲಿದ್ದೇ ಇರ್ತವೆ. ಆದರೂ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಯಾವಾಗಾದರೂ ಒಂದು ಸ್ವಲ್ಪ ವ್ಯತ್ಯಾಸ ಇರ್ತದೆ. ಮುಂದೆ ದಾಸರು ಒಂದು ಕಡೆ ವಾಯುವಿನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ವ್ಯತ್ಯಾಸವನ್ನು ತಿಳಿಯುವವನು ದೈತ್ಯ ಅಂತ ವರ್ಣನೆ ಮಾಡ್ತಾರೆ. ಅದಕ್ಕೆ ಅರ್ಥ ಏನಂತಂದ್ರೆ 99.99% ಸಮಾನತೆ ಇರ್ತದೆ, ಸ್ವಲ್ಪ ವ್ಯತ್ಯಾಸ ಇರ್ತದೆ. ಅದನ್ನು ಈ ತಿದ್ದುಪಡಿ ಮೂಲಕ ತಿಳ್ಕೊಳ್ಬೇಕು. ಅದನ್ನು ಅಕ್ಷರಶಃ ತಗೋಬಾರ್ದು ದಾಸರ ಮಾತನ್ನ. ಯಾಕಂದ್ರೆ ದಾಸರ ಸರ್ವ ಮೂಲಕ ವಿರುದ್ಧವಾಗಿ ಹೇಳೋರಲ್ಲ. ಬ್ರಹ್ಮಣ ಸ್ತಂಶ ರೂಪೇಶು ಭಾರತ್ಯಾಹ ಜ್ಞಾನ ವರ್ಜನಂ. ನೋಡಿ, ವರ್ಜನ ಅಂದ್ರೆ ಇಲ್ಲದೆ ಇರೋದು. ಭಾರತಿಗೆ ಮತ್ತು ಬ್ರಹ್ಮ ಅಂದ್ರೆ ಚತುರ್ಮುಖ ಈ ಮುಖ್ಯವಾಯುವಿಗೆ ಅಂಶರೂಪೇಶು ಅವತಾರ ರೂಪಗಳಲ್ಲಿ ಸ್ವಲ್ಪ ಅದು ಸ್ವಲ್ಪ ಅವ್ರ ಇಚ್ಛೆ ಪ್ರಕಾರ ಅದನ್ನು ಅವ್ರ ಇಚ್ಛೆ ಪಟ್ಟರೆ ಮರೆ ಆಗ್ತದೆ, ಇಚ್ಛೆ ಪಟ್ಟರೆ ಮತ್ತೆ ಬಂದ್ಬಿಡ್ತದೆ, ಅವ್ರ ಕೈಯಲ್ಲೇ ಇದೆ ಅಲ್ಲ. ಬ್ರಹ್ಮ ಗಾಯತ್ರಿ ಭಾವೇತು ನಾಂಶ ಅವತಾರಣ ಕೊಚ್ಚಿತ್ತು. ಚತುರ್ಮುಖ ಮತ್ತು ಸರಸ್ವತಿಯರಿಗೆ ಮಾತ್ರ ಅವತಾರ ಇಲ್ವೇ ಇಲ್ಲ. ಇವೆಲ್ಲ ಬೇರೆ ಕಡೆ ಆ ಭಾಗವತ ತಾತ್ಪರ್ಯ ಮೊದಲಾದ ಸೂಕ್ಷ್ಮವಾದ ಗ್ರಂಥಗಳನ್ನು ಬಿಟ್ಟರೆ ಬೇರೆ ಕಡೆ ಮಾಹಿತಿಗಳು ಸಿಗೋದೇ ಇಲ್ಲ. ಅಪರೂಪ ಮಾಹಿತಿಗಳು ಆಚಾರ್ಯ ಹೇಳಿದ್ದು. ಶತಜನ್ಮಸು ಪೂರ್ವಂತು ಜ್ಞಾನೋದಯ ಉದೀರ್ಯತೆ. ಈ ಚತುರ್ಮುಖ ಬ್ರಹ್ಮನ ಪದವಿಗೆ ಬರೋದಕ್ಕಿಂತ 100 ಜನ್ಮ ಹಿಂದೆ ಅವನಿಗೆ ಜ್ಞಾನೋದಯ ಆಗ್ತದೆ. ಅಂದ್ರೆ ಸ್ಪಷ್ಟವಾದ ಅಪರೋಕ್ಷ ಜ್ಞಾನ, ಎಲ್ಲಾ ಥರದ ತೆರೆ ಮರೆಗಳನ್ನ ಕಳೆಸ್ಕೊಂಡಂತಹ ಅಪರೋಕ್ಷ ಜ್ಞಾನ ಅವನಿಗಾಗ್ತದೆ. ಇದು ಆತನ ಮಹಿಮಾ. ಆ ವಾಯುವಿಂದೆಲ್ಲ ಶಕ್ತಿ ವಿವೇಕ ಅಂತ ಗ್ರಂಥ ಅದು. ಅಪರೋಕ್ಷೇಣ ಪಾರೋಕ್ಷಾತ್ ಪೂರ್ಣ ಜ್ಞಾನಂ ತದೈವತು ಶತಜನ್ಮ ಗತಾಯಾಶ್ಚ ಅಪರೋಕ್ಷೋಜ್ಜಿತಿ ಭವೇತ್. ಪರೋಕ್ಷ ಜ್ಞಾನ ಹಿಂದೆನೂ ಕೂಡ ಪೂರ್ಣವಾಗಿದ್ದೇ ಇರ್ತದೆ. ಪರೋಕ್ಷ ಜ್ಞಾನ ಅಂದ್ರೆ ಶಾಸ್ತ್ರ ಶ್ರವಣದಿಂದ ಜನ್ಯವಾದ ಜ್ಞಾನ. ಆ ಜ್ಞಾನ ಯಾವತ್ತೂ ಇದ್ದೇ ಇರ್ತದೆ. ಆದ್ರೆ ಅಪರೋಕ್ಷ ಜ್ಞಾನ ಮಾತ್ರ ಸ್ಪಷ್ಟವಾದದ್ದು ಆಮೇಲೆ ಬರ್ತದೆ, ತಿಳ್ಕೊಳ್ಬೇಕು. ಇದು ಶಕ್ತಿ ವಿವೇಕ ಅನ್ನೋ ಗ್ರಂಥದಲ್ಲಿ ಬಂದದನ್ನ ಎಲ್ಲ ಹೇಳಿದೆ. ಇದಲ್ಲದೆ ಭಾಗವತ ತಾತ್ಪರ್ಯದ 4ನೇ ಸ್ಕಂದದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಅಂಶಗಳು ಕಾಣ್ತವೆ. ಸ್ವಧರ್ಮನಿಷ್ಠ ಶತಜನ್ಮಭಿ ಪುಮಾನ್ ವಿರಿಂಚಿತಾಮೇ ಚ ತತಃ ಪರಂ ಹಿಮಾಂ ಅವ್ಯಾಕೃತಂ ಭಾಗವತೋಥ ವಿಷ್ಣುವಂ ಪದಂ ಯದಾ ಯಥಾರ್ಹಂ ವಿಬುಧೈ ಕರಾತ್ಯಯೇ. ಇದು ರುದ್ರದೇವನೇ ಒಂದು ಹೇಳಿದ ಮಾತಿದು. ಯಾರಿಗೆ ಹೇಳಿದ್ದು ಅಂತ ನೆನಪಿಲ್ಲ, ಅದನ್ನ ಪೂರ್ಣ ಅಲ್ಲಿ ತೆಗೆದು ನೋಡಬೇಕು. ಇರಲಿ, ರುದ್ರದೇವರು ಒಬ್ಬ ಭಕ್ತನಿಗೆ ಹೇಳಿದ ಮಾತಿದು. ನೀನು ನನಗೆ ಬಹಳ ಪ್ರಿಯನಾದಂಥ ಭಕ್ತನಾಗಿದ್ದೆ, ಹಾಗಾಗಿ ನೀನು ನಾನಿಂದು ಹೇಳ್ತೇನೆ ಅಂತ. ಅವರು ಒಂದು 100 ಜನ ದಕ್ಷ ಪ್ರಜಾಪತಿಯ ಮಕ್ಕಳು ಪ್ರಾಚೇತಸರು ಅಂತಿದ್ರು. ಅವರೆಲ್ಲ ತಪಸ್ಸಿಗೆ ಹೋಗಿಬಿಟ್ಟಿದ್ರು. ಪ್ರಾಯ ಅವರನ್ನು ಕುರಿತು ಹೇಳಿದ ಮಾತು ಪ್ರಸಂಗ ನೋಡಿದಾಗ ಮುಂದೆಲ್ಲ ಗೊತ್ತಾಗ್ತದೆ. ಈ ಹಿಂದೆ ನಾನು ಪಾಠ ಹೇಳಿದ್ದಾಗ ಈಗ ಅದೆಲ್ಲ ನೆನಪಿಲ್ಲ, ರುದ್ರ ಹೇಳಿದ ಮಾತಷ್ಟೇ ನೆನಪಿದೆ. ಇರಲಿ, ಅವನು ಆ ಶ್ಲೋಕದಲ್ಲಿ ಏನು ಹೇಳ್ತಾನೆ ಅಂದರೆ, ಪುಮಾನ್ ಅಂತ ಕರೀತಾರೆ ಈ ಋಜುಗಣಸ್ಥರಾದವರು, ಪುರುಷ, ಮಹಾಪುರುಷ. ಅವನು ಸ್ವಧರ್ಮನಿಷ್ಠನಾಗಿದ್ದು ಶತಜನ್ಮಭಿಹಿ 100 ಜನ್ಮ ಸಾಧನೆ ಮಾಡಿ, ಜನ್ಮ ಅಂದ್ರೆ ಇಲ್ಲೆಲ್ಲ ತಿಳ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಜನ ಈ ಕಲ್ಪಗಳು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಪ್ಪು ತಿಳುವಳಿಕೆ, ಭ್ರಾಂತಿ ನನಗೆ ಬೇರೆ ಬೇರೆ ಕಡೆ ಹೋದಾಗ, ಇಲ್ಲ ನೀವು ಇದನ್ನು ಮಹಾಕಲ್ಪ ಅಂತ ಹೇಳ್ತಿದ್ದೀರಲ್ಲ, ನಾವಿದನ್ನೆಲ್ಲ ದಿನಕಲ್ಪ, ಮನ್ವಂತರ ಕಲ್ಪ ಅಂತ ತಿಳ್ಕೊಂಡಿದ್ವಿ, ವರ್ಷ ಅಂತ ತಿಳ್ಕೊಂಡಿದ್ವಿ, ಇದು ನೀವೇನು ಬೇರೆ ಹೇಳ್ತಿದ್ದೀರಲ್ಲ ಅಂತ ನಾನು ಕೇಳಿದ್ದಿದೆ. ಅದೆಲ್ಲ ಅಲ್ಲ. ಶತಜನ್ಮಭಿಹಿ ಒಟ್ಟಾರೆ ಜೀವಿತಾವಧಿ, ಅದೇ ಜನ್ಮ. ಹಾಗೆ 100 ಮಹಾಕಲ್ಪ, 100 ಬ್ರಹ್ಮಕಲ್ಪ ಅವನ ಸಾಧನೆ. ಹಿಂದೆ 100, ಆಮೇಲೆ 100. ರುದ್ರಂದು ಹಿಂದೆ 50, ಆಮೇಲೆ 50, ಅದೆಲ್ಲ ಮುಂದೆ ಬರೋದಿದೆ.
ಜನ್ಮ ಇಲ್ಲಿ ನೋಡಿ, ಈ ಶತ ಜನ್ಮ ಬಿಹಿ ಅಂತ ಭಾಗವತ ಶ್ಲೋಕ ನಾವು ಓದಲಿಕ್ಕೆ ಅದ ಕಾರಣ. 100 ಜನ್ಮಗಳು ಅಂದ್ರೆ ಒಟ್ಟಾರೆ 100 ಜೀವಿತಾವಧಿಗಳು, 100 ಬ್ರಹ್ಮರ ಜೀವಿತಾವಧಿ ಅಷ್ಟು ಮಾಡಿ ವಿರಿಂಚಿತಾ ಮೇತಿ. ಮುಂದೆ ಅವನೇನಾಗ್ತಾನೆ, ವಿರಿಂಚಿ ಅಂತ ಕರೆಸ್ಕೊತಾನೆ. ವಿರಿಂಚಿ ಅಂದ್ರೆ ಬ್ರಹ್ಮ. ಮುಂದೆ ನನ್ನನ್ನು ಬಂದು ತಲುಪ್ತಾನೆ. ಅಲ್ಲ, ನನ್ನನ್ನು ಅಂದ್ರೆ ಅದು ಮಾಮ್ ಅಂದ್ರೆ ನನ್ನನ್ನು ಅಂತ ಅರ್ಥ ಅಲ್ಲ, ಲಕ್ಷ್ಮೀದೇವಿಯನ್ನು ಹೋಗಿ ತಲುಪ್ತಾನೆ. ತತಃ ಪರಂ ಹಿ ಮಾಂ ಅವ್ಯಾಕೃತಂ ಭಾಗವತೋಥ ವೈಷ್ಣವಂ ಪದಂ ಯಥಾರ್ಹಂ ವಿಬುಧೈ ಕಲಾತ್ಯೇ. ಮುಂದೆ ಲಕ್ಷ್ಮೀದೇವಿಯನ್ನು ಹೋಗಿ ತಲುಪ್ತಾನೆ. ಲಕ್ಷ್ಮೀದೇವಿಯನ್ನು ಹೋಗಿ ತಲುಪಿ ಆ ಮೂಲಕ ಪರಮಾತ್ಮನನ್ನು ಹೋಗಿ ತಲುಪ್ತಾನೆ ಕೊನೆಗೊಮ್ಮೆ. ಅದು ಎಲ್ಲ ಈ ಹರಿಕಥಾಮೃತಸಾರದಲ್ಲಿಯೂ ಕೂಡ ಈ ಋಜುಗುಣಸ್ಥರಾದಂಥವ್ರದ್ದು ಎಲ್ಲರದ್ದು ಹೆಸರು ಹೇಳಿ ಕೊನೆಗೆ ದಾಸರು ಕೂಡ ಹೇಳ್ತಾರೆ. ಎಲ್ಲಿಂದ ಅಂತಂದ್ರೆ, ಇದೇ ಮಹಾಕಲ್ಪ ಸಾಧನ ಸಂಧಿ ಅಥವಾ ಅಪರೋಕ್ಷ ತಾರತಮ್ಯ ಸಂಧಿ ಇದೆಯಲ್ಲ, ಅದರಲ್ಲಿ 36ನೇ ಪದ್ಯ ಇನ್ನು ಮುಂದೆ ನಾವು ನೋಡಬೇಕಾಗಿದೆ. ಕಮಲ ಸಂಭವ ಸರ್ವರೊಳಗುತ್ತಮನೆನಿಸುವನು ಎಲ್ಲ ಕಾಲದಿ ವಿಮಲ ಭಕುತಿ ಜ್ಞಾನ ವೈರಾಗ್ಯಾದಿ ಗುಣದಿಂದ ಸಮಭ್ಯಧಿಕ ವರ್ಜಿತನ ಗುಣಗಳ ರಮಯ ಮುಖದಿಂದ ಅರಿತು. ಲಕ್ಷ್ಮೀದೇವಿ ಮುಖದಿಂದ ತತಃ ಪರಂ ಹಿ ಮಾಂ, ಮಾ ಅಂದ್ರೆ ಲಕ್ಷ್ಮೀದೇವಿ, ಅವಳ ಮುಖದಿಂದ ಅದನ್ನೆಲ್ಲ ತಿಳ್ಕೊಂಡು ಆತ ಮುಂದೆ ಮುಕ್ತನಾಗ್ತಾನೆ ಅಂತ ಭಾಗವತದ ಒಂದು ಶ್ಲೋಕ. ಅದು 4ನೇ ಸ್ಕಂದ 23ನೇ ಅಧ್ಯಾಯದಲ್ಲಿ ಬಂದಿರುವಂಥ ಶ್ಲೋಕ. ಅದಕ್ಕೆ ತಾತ್ಪರ್ಯ ಏನು ಹೇಳ್ತಾರೆ ಅಂದರೆ, ಋಜವೋ ನಾಮ ದೇವಾಹ ಯೋಗ್ಯ ಬ್ರಹ್ಮ ಪದಸ್ಯತು. ಋಜುಗಳು ಅನ್ನೋ ದೇವತೆಗಳಿದ್ದಾರಲ್ಲ, ಅವರೆಲ್ಲ ಬ್ರಹ್ಮ ಪದವಿಗೆ ಯೋಗ್ಯರಾದ ದೇವತೆಗಳು. ತಯೇವ ಶತಜನ್ಮಾನಿ ವಿಶೇಷೋಪಾಸಕ ಹರೇಹೇ, 100 ಜನ್ಮ ಭಗವಂತನನ್ನು ವಿಶೇಷವಾಗಿ ಉಪಾಸನೆ ಮಾಡ್ತಾರೆ. ಮುಂದೆ ಪ್ರಾಪ್ಯ ಬ್ರಹ್ಮ ಪದಂ ಪಶ್ಚಾತ್ ಶ್ರಿಯಂ ಪ್ರಾಪ್ಯ ಅನುಮೋದಿತಾಹ. ಮುಂದೆ ಬ್ರಹ್ಮ ಪದವಿಗೆ ಬರ್ತಾರೆ. ಬ್ರಹ್ಮ ಪದವಿಗೆ ಬಂದು ಮುಕ್ತರಾಗುವಾಗ ಆ ಲಕ್ಷ್ಮೀದೇವಿಯ ಅನುಮೋದನೆಯನ್ನು ಪಡ್ಕೋತಾರೆ. ಅನುಮೋದನೆಯನ್ನು ಪಡ್ಕೊಂಡು ಭಗವಂತನನ್ನು ಹೋಗಿ ತಲುಪ್ತಾರೆ. ವಸಂತಿ ಹರಿಸನ್ನಿಧವು, ಭಗವಂತನ ಸನ್ನಿಧಿಯಲ್ಲಿ ವಾಸ ಮಾಡ್ತಾರೆ. ಈ ಷಾಡ್ಗುಣ್ಯ ಅನ್ನೋ ಒಂದು ಗ್ರಂಥದಲ್ಲಿ ಬಂದ ಶ್ಲೋಕಗಳನ್ನು ಆಚಾರ್ಯರು ಉದಾಹರಣೆ ಮಾಡಿದ್ದಾರೆ. ಅನಾದಿಕಾಲ ಭಕ್ತಾಶ್ಚ ಜ್ಞಾನಿನಷ್ಟೇ ನ ಸಂಶಯ. ಎಂದು ಯಾವ ಕಾಲಕ್ಕೂ ಕೂಡ ಅವರ ಜ್ಞಾನಕ್ಕೆ ಚ್ಯುತಿ ಅಂತ ಅನ್ನೋದಿಲ್ಲ. ಅನಾದಿ ಕಾಲದಿಂದಲೂ ಭಕ್ತರಾದವರೇ ಅವರು. ಸರ್ವರೊಳಗುತ್ತಮನು ಎಲ್ಲ ಕಾಲದಿ, ಇದಕ್ಕೆಲ್ಲ ಮೂಲ ಈ ಭಾಗವತ. ಭಾಗವತ ತಾತ್ಪರ್ಯದ ಶ್ಲೋಕಗಳು, ಅದನ್ನ ದಾಸರ ಮುಂದಿನ ಪದ್ಯಗಳಲ್ಲಿ ತಗೊಂಡಿದ್ದಾರೆ. ಜ್ಞಾನಿನಸ್ತೇನ ಸಂಶಯ ವಿಶಿಷ್ಟಾ ಜ್ಞಾನಭಕ್ತಿಯಾದವು ಸರ್ವಜೀವ ನಿಕಾಯತಃ, ಸರ್ವಜೀವನೊಳಗುತ್ತಮನು. ಅದರದೇ ಶಬ್ದಗಳಿವೆ. ಅದು ಸರ್ವಮೂಲ ಒಂದು ಬಾರಿ ಓದಿದ್ರೆ ಆಮೇಲೆ ದಾಸರ ಪದ ಓದಿಬಿಟ್ರೆ ಪೂರ್ಣ ನೆನಪಿಗೆ ಬರ್ತದೆ. ಅದೆಲ್ಲ ಸರ್ವಜೀವರ ಸಮುದಾಯಕ್ಕಿಂತ ಅವರು ವಿಶಿಷ್ಟರಾಗಿದ್ದಾರೆ. ಸರ್ವದಾಪ ವಿಶೇಷೇಣ ಶತಜನ್ಮ ಪ್ರಯತ್ನತಃ, 100 ಜನ್ಮ ವಿಶೇಷ ಪ್ರಯತ್ನ ಮಾಡಿ ಸ್ವಪದ ಪ್ರಾಪ್ತಿ ಉದ್ದಿಷ್ಟ ನಮ್ಮ ಪದವಿಗೆ ಬಂದು ತಲುಪ್ತಾರೆ. ತಥೋ ಮುಕ್ತಿರವಾಪ್ಯತೆ, ಕೊನೆಗೆ ಮುಕ್ತರಾಗ್ತಾರೆ. ತಥೈವ ಚತ್ವಾರಿಂಶದ್ಭಿ ಪದಂ ಶೈವಂತಿ ಜನ್ಮಭಿಹಿ. ಮುಂದೆ ಹಾಗೆ 40 ಕಲ್ಪ ಚತುರ್ಮುಖ ಈ ರುದ್ರ ಸಾಧನೆ ಮಾಡ್ತಾನೆ, 20 ಕಲ್ಪ ಇಂದ್ರ ಸಾಧನೆ ಮಾಡ್ತಾನೆ, 10 ಕಲ್ಪ ಬೇರೆಯವರು ಸಾಧನೆ ಮಾಡ್ತಾರೆ. ಅದನ್ನು ಸುಮ್ಮನೆ ಓದಿದೆ ಈಗ. ಯಾಕಂದ್ರೆ ಈ 36-37 ಶ್ಲೋಕ ಎಲ್ಲ ಆದ್ಮೇಲೆ ಮುಂದೆ ಬರೋದು ಅವ್ರದ್ದೇ, ರುದ್ರಾದಿಗಳದೇ ಬರೋದಿದೆ. ಅವಾಗ ಮತ್ತೆ ಅದನ್ನು ವಿಸ್ತಾರವಾಗಿ ಹೇಳ್ತೇನೆ, ಅವ್ರು ಎಷ್ಟು ಕಲ್ಪ ಸಾಧನೆ ಮಾಡ್ತಾರೆ ಏನು ಅಂತ ಹೇಳಿ. ಇದು ಭಾಗವತ ತಾತ್ಪರ್ಯ ಮೊದಲಾದ ಗ್ರಂಥಗಳಲ್ಲಿ ಬಂದಿರುವಂಥ ವರ್ಣನೆ. ಅವ್ರು ಎಷ್ಟೆಷ್ಟು ಕಲ್ಪ ಸಾಧನೆ ಮಾಡ್ತಾರೆ ಏನು ಅಂತ ಅನ್ನೋದ್ರದ್ದೆಲ್ಲ ವರ್ಣನೆ. ಸುಧಾದಲ್ಲಿ ಕೂಡ ಅವರ ವರ್ಣನೆ ಇದೆ, ಅದನ್ನು ಮುಂದೆ ಹೇಳೋರಿದ್ದೇನೆ. ವಿಶ್ವವ್ಯಾಪಕ ಹರಿಗೆ ತಾ ಸಾದೃಶ್ಯ ರೂಪವ ಧರಿಸಿ ಬ್ರಹ್ಮ ಸರಸ್ವತಿ ಭಾರತಿಗಳೆಂದೊಡಗೂಡಿ ಪವಮಾನ ಶಾಶ್ವತ ಸುಭಕ್ತಿಯಲ್ಲಿ ಸುಜ್ಞಾನ ಸ್ವರೂಪನ ಜ್ಞಾನ ರೂಪಗುಣಗಳ ನಶ್ವರವು ಎಂದೆನಿತ ಪೊಗಳುವ ಶ್ರುತಿಗಳೊಳಗಿದ್ದು ಏನ್ ಮಾಡ್ತಾನೆ. ಇವತ್ತು ನಾವೀಗ ನೋಡ್ಬೇಕಾದ ಪದ್ಯ ಇದು. ಇದಕ್ಕೆ ಬೇಕಾದ ಹಿನ್ನೆಲೆ ಮೊನ್ನೆ ದಿವಸ ಹೇಳಿದ್ದೆ. ಇನ್ನೂ ಹೇಳೋ ವಿಷಯಗಳು ಬಾಕಿ ಏನಿತ್ತು ಅದನ್ನು ಇವತ್ತಿನ ದಿವಸ ಹೇಳಿ ಮುಗಿಸಿದೆ. ವಸ್ತುತಃ 19ನೇ ಪದ್ಯ ಮುಗಿದಿತ್ತು, 20ನೇ ಪದ್ಯ ಈಗ ನೋಡಬೇಕು. ಈತ ವಿಶ್ವವ್ಯಾಪಕನಾದಂಥ ಹರಿಗೆ ಸದೃಶವಾದ ರೂಪವನ್ನು ತಾಳ್ತಾನೆ. ಅಂದರೆ ತಾಳೋದಂದ್ರೆ ಏನು, ಬಂದು ಆಮೇಲೆ ತೊಗೊಂಡದ್ದಲ್ಲ, ಅವನು ಹೇಗೋ ಹೊರಗೆ ಕೋಟ್ ಹಾಕೊಂಡಂಗೆ ತೊಗೊಂಡದ್ದಲ್ಲ, ಅನಾದಿ ಕಾಲದಿಂದ ಇದೆ ಅದು. ಅದೆಲ್ಲಿ ಅಂದರೆ ಆಭಾಸಕಾತ್ವತರಮ, ಭಗವಂತನ ಸ್ತ್ರೀರೂಪಗಳು ಪುರುಷ ರೂಪಗಳಿವೆ. ಅದರಲ್ಲಿ ಭಗವಂತನ ಸ್ತ್ರೀರೂಪದಿಂದ ಲಕ್ಷ್ಮೀದೇವಿ ಸದೃಶಗಳು, ಆಮೇಲೆ ಮುಂದೆ ಸರಸ್ವತಿ ಭಾರತೀಯರು, ಮುಂದೆ ವಾರುಣಿ ಸೌಪರ್ಣಿ ಪಾರ್ವತಿ ಮೊದಲಾದವರು, ಮುಂದೆ ಆ ಸ್ತ್ರೀರೂಪಗಳ ಒಂದು ಪರಂಪರೆ ಮುಂದೆ ಹೋಗ್ತದೆ. ಹಾಗೆ ಭಗವಂತನ ಪುರುಷ ರೂಪ ಏನಿದೆಯಲ್ಲ, ಆಭಾಸಕೋಸ್ಯ ಪವನಃ, ಇದು ತಾತ್ಪರ್ಯದ 1ನೇ ಅಧ್ಯಾಯದಲ್ಲಿ ಹೇಳಿದ್ದೆ. ಆಭಾಸಕೋಸ್ಯ ಪವನಃ, ಪರಮಾತ್ಮನ ಪುರುಷ ರೂಪಕ್ಕೆ ಚತುರ್ಮುಖ ಮತ್ತು ಮುಖ್ಯ ಪ್ರಾಣಿಬ್ಬರು ಕೂಡ ಪ್ರತಿಬಿಂಬರು. ಅವರಿಗೆ ಗರುಡ ಶೇಷ ರುದ್ರಾದಿಗಳು ಪ್ರತಿಬಿಂಬರು.
ಇದೊಂದು ಪರಂಪರೆ, ಆ ಕಡೆ ಅದೊಂದು ಪರಂಪರೆ. ಆಭಾಸಕ ಅಥವಾ ರಮಾ ಅದು ಸ್ತ್ರೀಲಿಂಗದ್ದು, ಇದು ಪುರುಷ ರೂಪಗಳದು. ವಿಶ್ವವ್ಯಾಪಕ ಹರಿಗೆ ತಾ ಸಾದೃಶ್ಯ ರೂಪವು ಧರಿಸಿ ಅನಾದಿ ಕಾಲದಿಂದ ಇದ್ದೇ ಇದೆ. ಧರಿಸಿಕೊಂಡು ಈ ಬ್ರಹ್ಮ ಇದ್ದಾನಲ್ಲ, ಸರಸ್ವತಿ ಭಾರತಿಗಳಿಂದ ಒಡಗೂಡಿ ಅವನು ಸರಸ್ವತಿ ಮತ್ತು ಭಾರತೀಯರ ಜೊತೆಗೂಡಿ, ವಾಯುದೇವರು ಮತ್ತು ಬ್ರಹ್ಮ ಇವರಿಬ್ಬರು ಸರಸ್ವತಿ ಮತ್ತು ಭಾರತೀಯರ ಜೊತೆಗೂಡಿ ಏನು ಮಾಡ್ತಾರೆ, ಶಾಶ್ವತ ಸುಭಕ್ತಿಯಲ್ಲಿ, ಶಾಶ್ವತವಾದ ಭಕ್ತಿ ಅದು ಅನಾದಿ ಕಾಲದಿಂದ ಇದೆ, ಅನಂತ ಕಾಲದವರೆಗೂ ಮುಂದುವರಿಯುವಂಥ ಭಕ್ತಿ. ಸುಜ್ಞಾನ ಸ್ವರೂಪನ ರೂಪಗುಣಗಳ ಅನಂತ ಜ್ಞಾನ ಸ್ವರೂಪನಾದಂತಹ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾಃ ಸಹ ಬ್ರಹ್ಮಣಾ ವಿಪಶ್ಚಿತೇತಿ ತೈತ್ತರೀಯೋಪನಿಷತ್ತು. ಸತ್ಯ ಜ್ಞಾನ ಸ್ವರೂಪನಾದಂಥ ಭಗವಂತನನ್ನ, ಗುಹೆಯಲ್ಲಿರೋ ಭಗವಂತನನ್ನು ಯಾರು ತಿಳ್ಕೊತಾನಲ್ಲ ಅವನು ಬ್ರಹ್ಮನ ಜೊತೆಗೆ ಸುಖ ಅನುಭವಿಸ್ತಾನೆ ಅಂತಂದ್ರೆ, ನಾನು ಮೊನ್ನೆ ಸುಮ್ಮನೆ ಸರಳವಾಗಿ ಹೇಳಿದ್ದೆ, ಎಲ್ಲರೂ ಕೂಡ ಹೋಗ್ತಾರೆ ಪರಮಾತ್ಮನ ಜೊತೆಗೆ ಸುಖ ಅನುಭವಿಸ್ತಾರೆ. ಅದಕ್ಕೊಂದೆರಡು ತಿದ್ದುಪಡಿ ಮಾಡಿದ್ದೆ. ಕೆಲವರು ಬ್ರಹ್ಮನ ಲೋಕದಲ್ಲಿ, ಕೆಲವರು ಬ್ರಹ್ಮನ ಶರೀರದಲ್ಲಿ, ಪರಮಾತ್ಮನ ಶರೀರದಲ್ಲಿ, ಹೀಗೆಲ್ಲೆಲ್ಲ ಅವರವ್ರ ಯೋಗ್ಯತಾನುಸಾರ. ಕೆಲವರು ಭಗವಂತನಂತೆ ಪೀತಾಂಬರ ನೀರು ಶರೀರ ಎಲ್ಲ ಇಟ್ಕೊಂಡು ಭೋಗ ಅನುಭವಿಸ್ತಾರೆ ಅಂತ ನಾನು ಆ ಥರ ಹೇಳಿದ್ದೆ. ಅದು ವಸ್ತುತಃ ಬ್ರಹ್ಮನ ಜೊತೆಗೆ ಅನುಭವಿಸುವವರು ಇವರಿಬ್ರು, ಈ ಚತುರ್ಮುಖ ಮತ್ತು ಮುಖ್ಯ ಪ್ರಾಣರು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅದು ಬಂತು ನೋಡ್ರಿ. ಸುಜ್ಞಾನ ಸ್ವರೂಪನ ಇದೆ. ಸುಜ್ಞಾನ ಸ್ವರೂಪನ ರೂಪಗುಣಗಳನ್ನು ಯಾರು ತಿಳ್ಕೋತಾರಲ್ಲ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್, ಗುಹೆಯಲ್ಲಿರುವ ಪರಮಾತ್ಮನ ಯಾರು ತಿಳ್ಕೋತಾರಲ್ಲ, ಸೋಷ್ಣುತೆ ಬ್ರಹ್ಮಣ ಸರ್ವಕಾಮಾನ್, ಬ್ರಹ್ಮನ ಜೊತೆಗೆ ಇದ್ದು ಅವನಿಗೆ ಒಂದು ದೊಡ್ಡ ಮೋಕ್ಷ ಅವನಿಗೆ ಸಿಗೋದು. ಆ ಚತುರ್ಮುಖ ಬ್ರಹ್ಮನಿಗೆ ಸಿಗುವಂಥ ಮೋಕ್ಷಕ್ಕಿಂತ ಇನ್ನು ಯಾವ ಮೋಕ್ಷವೂ ದೊಡ್ಡದಲ್ಲ. ಬ್ರಹ್ಮಣ ವಿಪಶ್ಚಿತೇತಿ, ಇದು ಆ ಎಲ್ಲ ಉಪನಿಷತ್ತುಗಳು. ಇವೆಲ್ಲ ಈ ಉಪನಿಷತ್ತುಗಳನ್ನ ಯಾಕೆ ಹೇಳಿದೆ ಅಂದರೆ, ಬ್ರಹ್ಮಣ ವಿಪಶ್ಚಿತ, ಮುಕ್ತಿಗೆ ಹೋದ್ಮೇಲೂ ಕೂಡ ಬ್ರಹ್ಮನ ಜೊತೆಗಿರ್ತಾನೆ ಹೊರತು ಬ್ರಹ್ಮನೇ ಆಗೋದಿಲ್ಲ. ನಾವು ನೀವು ಒಂದು ಊರಿಗೆ ಹೋದ್ವಿ, ನಾವು ನೀವು ಜೊತೆಗಿದ್ದೀವಿ ಅಂದರೆ ನಾವು ನೀವು ಬೇರೆ ಅಂತಲೇ ಅರ್ಥ. ಇಲ್ಲಿಗೆ ಹೊರಡುವಾಗಲೂ ಜೊತೆಯಾಗಿದ್ವಿ, ಹೋದ ಮುಟ್ಟಿದ ಮೇಲೂ ಜೊತೆಯಾಗಿದ್ವಿ, ತಿರುಗಿ ಬಂದ ಮೇಲೂ ಜೊತೆಯಾಗಿದ್ವಿ. ಈ ಎಲ್ಲ ವೇದವಾಕ್ಯಗಳನ್ನು ಗಮನಿಸಬೇಕು. ಬ್ರಹ್ಮಣ ವಿಪಶ್ಚಿತ ತೃತೀಯ ವಿಭಕ್ತಿ, ಅವನ ಜೊತೆಗೆ ಅಂದರೆ ಅವನು ನಾನು ಇವತ್ತೂ ಬೇರೆ, ಆಮೇಲೂ ಬೇರೆ, ಮೊದಲು ಬೇರೆ ಆಮೇಲೂ ಬೇರೆ, ಯಾವತ್ತೂ ಬೇರೆ ಬೇರೆ. ಒಂದು ಕಾಲಕ್ಕೆ ಎರಡಾಗಿದ್ದದ್ದು ಮುಂದೆಂದೂ ಕಾಲಕ್ಕೆ ಒಂದಾಗೋದಿಲ್ಲ, ಒಂದಾಗಿದ್ದದ್ದು ಎರಡೆಂದೂ ಆಗೋದಿಲ್ಲ. ರಾಮ ಕೃಷ್ಣ ವೇದವ್ಯಾಸ ಮೊದಲಾದ ಎಲ್ಲ ರೂಪಗಳು ಕೂಡ ಯಾವತ್ತೂ ಕೂಡ ಒಂದೇ ಇದ್ದವು, ಅವೆಂದೂ ಎರಡಾಗೋದಿಲ್ಲ, ಅವಾಗ ಯಾವತ್ತೂ ಭೇದ ಬರೋದೇ ಇಲ್ಲ. ಒಂದು ಕಾಲಕ್ಕೆ ಎರಡಾಗಿದ್ದದ್ದು ಮುಂದೆಂದೂ ಒಂದಾಗೋದಿಲ್ಲ, ಅದೊಂದು ನಿಯಮ. ಸುಜ್ಞಾನ ಸ್ವರೂಪನ ರೂಪಗುಣಗಳ ನಶ್ವರವು ಎಂದೆನ್ನುತ್ತ ಪೊಗಳುವ ಶ್ರುತಿಗಳೊಳಗಿದ್ದು, ರೂಪಗುಣಗಳು ಅನಶ್ವರವು, ಪೂರ್ವರೂಪ ಸಂಧಿ ಅದು. ಪರಮಾತ್ಮನ ರೂಪಗುಣಗಳಿಗೆ ಎಂದೂ ನಾಶವಿಲ್ಲ ಅಂತ ಹೊಗಳ್ತಾ ಇರ್ತಾನೆ ಇವನು. ಯಾರು? ಈ ಚತುರ್ಮುಖ ಮತ್ತು ಬ್ರಹ್ಮ, ಈ ಮುಖ್ಯ ಪ್ರಾಣ ಇವರಿಬ್ಬರು ಕೂಡ ಶ್ರುತಿಗಳೊಳಗಿದ್ದು, ಶ್ರುತಿಗಳಿಗೆ ಅಭಿಮಾನಿಗಳಾಗಿದ್ದು, ಭಾರಿ ಪ್ರಬಲವಾದ ಶ್ರುತಿಗಳಿಗೆ ಪೂರ್ಣ ಎಲ್ಲ ವೇದಾರ್ಥಗಳನ್ನು ತಿಳ್ಕೊಂಡು ಆ ವೇದಗಳ ರಹಸ್ಯವನ್ನು ವರ್ಣನೆ ಮಾಡುವಂಥ ಯೋಗ್ಯತೆ ಅವ್ರದ್ದು. ಅದನ್ನೇ ನಾನು ಮೊನ್ನೆ ದಿವಸ ಹೇಳಿದ್ದೆ, ನಮ್ಮ ಇರಿಣ್ಯಾಯಚ ಪ್ರಪಥ್ಯಾಯಚ ಅಂತ. ಇರಿಣರು ಅಂದರೆ ಮರುಭೂಮಿ, ದುಷ್ಟವಾದ ಮರುಭೂಮಿ ಅಂತ ಒಂದು ಕಡೆ ಹೇಳಿದೆ ರುದ್ರಾಧ್ಯಾಯ, ಮತ್ತೊಂದು ಕಡೆ ಪ್ರಪಥ ಅಂತ ಹೇಳಿದೆ. ಮರುಭೂಮಿ ಅಂತಂದರೆ ಕಲಿ ಮೊದಲಾದವರು. ಇರಿಣ ಮತ್ತು ಪ್ರಪಥ ಅಂತಂದರೆ ಒಂದು ಕಡೆ ತೀರಾ ದುರ್ಗತಿಗೆ ಹೋಗುವವರಲ್ಲಿ ಅತ್ಯಂತ ಶ್ರೇಷ್ಠನಾದವನು ಯಾರು? ಕಲಿ. ಆತ ಮರುಭೂಮಿ, ಎಂದೂ ಅಲ್ಲಿ ಭಕ್ತಿ ಜ್ಞಾನ ಅನ್ನೋ ಮೊಳಕೆನೇ ಹೊಡೆಯೋದಿಲ್ಲ. ಮತ್ತೊಂದು ಕಡೆ ಅತ್ಯಂತ ದೊಡ್ಡ ಮಾರ್ಗ, ಇಂಥ 100+100 ಮಹಾಮಾರ್ಗವನ್ನು ಅನುಸರಣೆ ಮಾಡಿ ಹೋಗುವಂಥ ಚತುರ್ಮುಖ, ಅವರಿಬ್ಬರಿಗೂ ಈತ ನಿಯಾಮಕ. ಇದಲ್ಲದೆ ಇನ್ನೊಂದು ವೇದವಾಕ್ಯ ಇದೆ, ನಮೋ ಗೋಷ್ಠ್ಯಾಯ ಚ ಗೃಹ್ಯಾಯ ಚ ನಮಃ ಸ್ಥಲ್ಪ್ಯಾಯ ಚ ಗೇಷ್ಯಾಯ ಚ ನಮಃ ಕಾಟ್ಯಾಯ ಚ ಗಹ್ವರೇಷ್ಠಾಯ ಚ. ಇದೆಲ್ಲ 9ನೇ ಅಥವಾ 8ನೇ ಅನುವಾಕಗಳು. ನಮೋ ಗೋಷ್ಠ್ಯಾಯ ಮತ್ತು ಗೃಹ್ಯಾಯ. ಗೋಷ್ಠ ಅಂದ್ರೆ ಏನು? ಗೋಷ್ಠ ತೆಗೆದು ನೋಡ್ಬಿಟ್ರೆ ಗೋಷ್ಠ ಅಂದರೆ ದನದ ಕೊಟ್ಟಿಗೆ. ದನದ ಕೊಟ್ಟಿಗೆಯಲ್ಲಿದ್ದಾನೆ, ಮನೆಯಲ್ಲಿದ್ದಾನೆ. ದನದ ಕೊಟ್ಟಿಗೆಯಲ್ಲೂ ಇದ್ದಾನೆ, ಆನೆ ಲಾಯದಲ್ಲೂ ಇದ್ದಾನೆ, ಕುದುರೆ ಲಾಯದಲ್ಲೂ ಇದ್ದಾನೆ. ಅದೇನು ದೊಡ್ಡ ಉಪಾಸನೆ ಏನು? ಗೋ ಅಂದರೆ ವೇದ. ವೇದಗಳು ಎಲ್ಲಿರ್ತವೆ? ವೇದಗಳು ಇವನಲ್ಲಿರ್ತವೆ, ಈ ಚತುರ್ಮುಖನಲ್ಲಿ, ಮುಖ್ಯ ಪ್ರಾಣನಲ್ಲಿ. ವೇದಗಳಿಗೆ ಆತ ತವರ ಮನೆ. ಎಲ್ಲ ವೇದಗಳಿಗೆ ಆ ವೇದಗಳು ಜ್ಞಾನ ಪಡ್ಕೊಂಡವನು ಅವನು. ಹೀಗಾಗಿ
ಬೇರೆ ಬೇರೆ ಚೆನ್ನಾಗಿ ಅರ್ಥ ಮಾಡ್ಬೋದು. ಗೋಷ್ಠ ಅಂತಂದ್ರೆ ಆ ವೇದಗಳ ಪಾಲನೆ ಎಲ್ಲಿ ನಡೀತದೆ, ಶ್ರವಣ ಪ್ರವಚನ ಎಲ್ಲಿ ನಡೀತದೆ, ಅದನ್ನ ಗುರುಕುಲ, ಆ ಗುರುಕುಲಗಳಲ್ಲಿ ಇರ್ತಾನೆ, ಭಗವಂತನ ವಿಶೇಷ ಸನ್ನಿಧಾನ ಇರ್ತದೆ. ಮತ್ತೆ ಗೋಷ್ಠಾಯಚ ಗೃಹ್ಯಾಯಚ, ಗೃಹ ಅಂತಂದ್ರೆ ಆ ಗುರುಕುಲದ ಮುಖ್ಯಸ್ಥ ಇರ್ತಾನಲ್ಲ, ಆ ಗುರುಕುಲದ ಮುಖ್ಯಸ್ಥನ ಮನೆಯಲ್ಲಿರ್ತಾನೆ ಭಗವಂತ. ಮತ್ತೊಂದು ಗೋಷ್ಠ ಅಂತಂದ್ರೆ ಆ ಗೋವುಗಳು ಅಂದ್ರೆ ವೇದಗಳು, ಆ ವೇದಗಳಲ್ಲಿರ್ತವೆ ಅಂದ್ರೆ ಚತುರ್ಮುಖ ಮತ್ತು ಮುಖ್ಯ ಪ್ರಾಣರಲ್ಲಿರ್ತವೆ, ಅವರಲ್ಲಿ ಈತ ಇದ್ದಾನೆ. ಅವರ ಗೃಹ ಅಂದ್ರೆ ಮನೆ ಅಂದ್ರೆ ಹೆಂಡತಿ, ಕುಟುಂಬ. ಭಾರತೀಯ ಸರಸ್ವತಿಯಲ್ಲಿ ಇರ್ತಾನೆ ಅಂತ ಅರ್ಥ. ಯಾಕಂದ್ರೆ ಗೃಹಿ ಮುಚ್ಚಿತೆ, ಮನೆನೇ ಹೆಂಡತಿ, ಹೆಂಡತಿಯೇ ಮನೆ. ಹಾಗಾಗಿ ನಮಸ್ತಲ್ಪ್ಯಾಯಚ ಗೇಹ್ಯಾಯಚ. ಮತ್ತು ಮುಂದೆ ಇನ್ನೊಂದು ವಾಕ್ಯ ಅದನ್ನು ಹೇಳಿದೆ. ನೀವು ಮೊದಲನೇ ವಾಕ್ಯಕ್ಕೆ ಗುರುಕುಲ ಮತ್ತು ಗುರುಕುಲದ ಮುಖ್ಯಸ್ಥನಾದ ಗುರುಕುಲ ಆ ಕುಲಪತಿಯ ಮನೆ ಅಂತ ಅರ್ಥ ಮಾಡ್ಕೊಳ್ರಿ. ಎರಡನೇದಕ್ಕೆ ತಲ್ಪ್ಯಾಯಚ ಗೇಹ್ಯಾಯಚ. ತಲ್ಪ ಅಂತಂದ್ರೆ ಹಾಸಿಗೆ ಅಂತ ಅರ್ಥ. ಮುಖ್ಯವಾಗಿ ಗಂಡ ಹೆಣ್ಣಂದ್ರು ಮಲ್ಕೊಳ್ಳುವ ಹಾಸಿಗೆಗೆ ಹಾಸಿಗೆ ಅಂತ ಅರ್ಥ. ತಲ್ಪದಲ್ಲಿದ್ದಾನೆ. ಯಾವ ತಲ್ಪದಲ್ಲಿ? ನಮ್ಮ ಹೆಂಡತಿಯಲ್ಲಿದ್ದಾನೆ. ನಮ್ಮ ಹೆಂಡತಿಯಲ್ಲಿ ನಿಮ್ಮ ಹೆಂಡತಿಯಲ್ಲಿ ಇದ್ದಾನೆ ಅನ್ನೋದು ಮುಖ್ಯ ಅಲ್ಲ. ಚತುರ್ಮುಖ ಬ್ರಹ್ಮನ ಹೆಂಡತಿಯಲ್ಲಿ ಮುಖ್ಯ ಪ್ರಾಣನ ಹೆಂಡತಿಯಲ್ಲಿದ್ದಾನೆ ಅನ್ನೋದು ಮುಖ್ಯ. ತಲ್ಪ ಇದಾದ್ರೆ ವಿಶೇಷ ಅರ್ಥ. ಈಗ ನಾನು ಅರ್ಥ ಹೇಳ್ತಿದ್ದೇನಲ್ಲ, ಇದನ್ನ ಸತ್ಯಧರ್ಮ ಸ್ವಾಮಿಗಳಾಗಲಿ ಬನ್ನಂದಿ ಗೋವಿಂದಾಚಾರ್ಯ ಆಗಲಿ ಈ ಅರ್ಥ ಹೇಳಲಿಲ್ಲ. ಇನ್ನು ನಾನು ಹೇಳ್ತಿರೋ ಅರ್ಥ ಅಂದ್ರೆ ಮಾತ್ರಕ್ಕೆ ಅವ್ರಿಗೆ ಈ ಅರ್ಥ ಗೊತ್ತಿರಲಿಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ ಯಾರು. ಅವರೊಂದು ದಿಗ್ದರ್ಶನ ಮಾಡ್ತಾರೆ ಅದಕ್ಕೆ, ಈಗ ಅರ್ಥ ಹೇಳ್ರಿ, ಈಗ ಅರ್ಥ ಹೇಳ್ರಿ ಅಂತ ಹೇಳಿ. ತಲ್ಪ ಅಂದ್ರೆ ನಿಮ್ಮ ಹೆಂಡತಿ ಅಂತ ಅರ್ಥ ಮಾಡೋದಕ್ಕಿಂತ ಅವನು ಆ ಮಹಾತ್ಮನ ಹೆಂಡತಿ ಅಂತ ಅರ್ಥ ಮಾಡೋದು ಹೆಚ್ಚಿನ ಯೋಗ್ಯವಾದ ಅರ್ಥ. ಅವ್ರದ್ದೆಲ್ಲ ಒಂದು ದಿಗ್ದರ್ಶನ ಅಷ್ಟೇ. ಹಾಗಾಗಿ ಅವ್ರಿಗೆ ಗೊತ್ತಿಲ್ಲದ ಅರ್ಥ ನಾನು ಹೇಳ್ತೀನಿ ಅಂತ ನನಗೇನು ಭ್ರಾಂತಿ ಇಲ್ಲ. ಅವ್ರು ಹೇಳಿದ್ದು ನಾನು ಬೆಳೆಸ್ಕೊಂಡಿದ್ದೇನೆ ಅಷ್ಟೇ. ನಮಸ್ತಲ್ಪ್ಯಾಯಚ ಗೇಹ್ಯಾಯಚ. ಮುಂದೆ ಕಾಟ್ಯಾಯಚ ಗಫ್ಫರೇಷ್ಠಾಯಚ. ಕಾಟ ಅಂತಂದ್ರೆ ಕಾಡು ಅಂತ ಅರ್ಥ ಮಾಡ್ತಾರೆ. ದೊಡ್ಡ ಕಾಡಿನಲ್ಲಿದ್ದಾನೆ ಭಗವಂತ. ಯಾವ ಕಾಡದು? ಒಂದು ಈ ನಮ್ಮ ಶರೀರಗಳಿವೆ ಅಲ್ಲ, ದೂರ ಪ್ರಯಾಣಕ್ಕೆ ಹೊರಟಾಗ ಒಂದು ಕಡೆ ಕಾಡಿಗೆ ಹೋಗ್ತಾನೆ ಮನುಷ್ಯ, ಆ ಕಾಡಿಂದ ಹೊರಗೆ ಬಂದ್ರೆ ಮತ್ತೊಂದು ಕಾಡು. ಹಾಗೆ ಸ್ಥೂಲ ದೇಹ, ಈ ಸ್ಥೂಲ ದೇಹ ದಾಟುವ ಹೊತ್ತಿಗೆ ಮತ್ತೊಂದು ಸ್ಥೂಲ ದೇಹ, ಸತ್ತು ಮತ್ತೆ ಅದು ಸ್ವರ್ಗವನ್ನಕ್ಕೆ ಹೋಗುವ ಹೊತ್ತಿಗೆ ಮತ್ತೊಂದು ಸ್ಥೂಲ ದೇಹ. ಇವೆಲ್ಲ ಕಾಡುಗಳು, ಇವೆಲ್ಲ ಸ್ಥೂಲ ದೇಹಗಳಿವೆಲ್ಲ, ಇವೆಲ್ಲ ಕಾಡುಗಳು. ಒಂದಾದ್ಮೇಲೆ ಬರ್ತಾ ಹೋಗ್ತವೆ. ಇದು ನೋಡ್ರಿ, ಯಾಕೆ ಈಗ ಹೇಳ್ತಂತಂದ್ರೆ 100 ಕಲ್ಪ ಸಾಧನೆ ಇದೆ, 50 ಕಲ್ಪ ಸಾಧನೆ ಇದೆ, 20+20 ಇದೆ, 10+10 ಇದೆ, ಕೆಲವರಿಗೆ 1000 ಇದೆ, 1000 ಜನ್ಮಗಳು. ಇವೆಲ್ಲ ಜನ್ಮಗಳೇನಿವೆಲ್ಲ ಕಾಡುಗಳು, ಇವು ಶರೀರಗಳು. ಈ ಕಾಡುಗಳಿಗೆಲ್ಲ ನಿಯಾಮಕ ಭಗವಂತ. ಕಾಡಿನಲ್ಲಿ ನೀವು ಓಡಾಡ್ತಿದ್ದಾಗಲೂ ಆತ ಎಲ್ಲಿದ್ದಾನೆ ಅಂತ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಕಾಡಿನ ಗುಹೆ ಒಳಗಿರ್ತಾನ ಅವನು. ಗಫ್ಫರ ಅಂದ್ರೆ ಗುಹೆ. ನಮ್ಮ ಕಾಟ್ಯಾಯಚ ಗಫ್ಫರೇಷ್ಠಾಯಚ. ಗುಹೆಯೊಳಗಿದ್ದಾನೆ. ಆದ್ರೆ ಆ ಹೊರಗಿನ ಶರೀರದಲ್ಲಿ ಹುಡುಕಿದ್ರೆ ಸಿಗೋದಿಲ್ಲ. ಆ ಹೊರಗಿನ ಶರೀರದಲ್ಲಿ ಹುಡುಕಾಡೋ ಬದಲು ಅದು ಆ ಶರೀರದ ಗುಹೆ ಅನ್ಸ್ಕೊಂಡಿರುವಂತಹ ಸ್ವರೂಪ ದೇಹದಲ್ಲಿದ್ದಾನೆ, ಹೃದಯ ಗುಹಾದಲ್ಲಿದ್ದಾನೆ. ಅದನ್ನೇ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಗುಹಾ ಅಂತ ವರ್ಣನೆ ಮಾಡಿದ್ದು ಅದನ್ನೇ. ಪದ್ಮಕೋಶ ಪ್ರತ್ಯೇಕಾಶಂ ಹೃದಯಂ ಚಾಪ್ಯಧೋಮುಖಂ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಸ್ಸ ಮಹೇಶ್ವರ. ನಾರಾಯಣ ಉಪನಿಷತ್. ಹೃದಯ ಅನ್ನೋದೇನಿದೆಯಲ್ಲ ಪದ್ಮಕೋಶದಂತೆ ಇರ್ತದೆ, ಅಲ್ಲಿ ಆ ಭಗವಂತ ಇರ್ತಾನೆ ಅಂತೇಳಿ. ಹೀಗೆ ಆ ಗುಹೆಯಲ್ಲಿ ಇರುವಂತಹ ಭಗವಂತನ ಉಪಾಸನೆ ಮಾಡುವ ಮುಖ್ಯಾಧಿಕಾರ ಒಂದು. ಆ ಭಗವಂತನ ರೂಪಗಳು ಅನಶ್ವರ ತಿಳ್ಕೊಡ್ರಿ, ಎಂದೂ ನಾಶ ಆಗೋದಿಲ್ಲ ಅಂತ ತಿಳ್ಕೊಡ್ರಿ. ಅವನು ಏನೋ ಇಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸ್ತಿದ್ದಾನೆ, ಕೃಷ್ಣಾದಿ ರೂಪಗಳಿಂದ ನೀಲ ಶರೀರ, ಪೀತಾಂಬರ, ಶಂಖಚಕ್ರ ಧಾರಣೆ ಮಾಡಿದ್ದಾನೆ, ಮುಂದೆ ಹೋಗಿ ನಿರ್ಗುಣ ಆಗಿಬಿಡ್ತಾನೆ ಅಂತ ತಿಳ್ಕೊಬೇಡ್ರಿ. ಹಾಗೆ ಹೇಳ್ತಾರೆ ಕೆಲವರು. ಸವಿಶೇಷಂ ಬ್ರಹ್ಮ ಸಾಕ್ಷಾತ್ಕರ್ತು ಮನೀಶ್ವರಾಹ ಯೇ ಮಂದಾಹ ತೇನು ಕಂಪ್ಯಂತೆ ಸವಿಶೇಷ ನಿರೂಪಣೆ ಅಂತ. ನಿರ್ವಿಶೇಷವಾದ ಪರಬ್ರಹ್ಮ, ಮೂಲತಃ ಪರಬ್ರಹ್ಮ ನಿರ್ವಿಶೇಷ, ನಿರ್ಗುಣ. ಇದ್ದಕ್ಕಿದ್ದಂತೆ ಪ್ರಾರಂಭದ ಹಂತದಲ್ಲಿ, ಅಧ್ಯಯನದ ಪ್ರಾರಂಭದ ಹಂತದಲ್ಲಿ ಇದ್ದವರಿಗೆ ನಿರ್ಗುಣನಾದ ಪರಮಾತ್ಮನ ಉಪಾಸನೆ ಮಾಡಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಅವರು? ಅದಕ್ಕಾಗಿ ಮೊದಲು ಬ್ರಹ್ಮ ಸಗುಣ ಸವಿಶೇಷ ಅಂತ ನಿರ್ಗುಣ ಉಪಾಸನೆ ಮಾಡ್ತಾ ಹೋಗ್ರಿ. ಆವಾಗ ಸಗುಣನಾದ ಪರಮಾತ್ಮನ ಒಂದು ರೂಪ ನಿಮ್ಮ ತಲೆಯಲ್ಲಿ ತುಂಬುತ್ತದೆ. ಮುಂದೆ ಒಂದು ಹಂತದಲ್ಲಿ ಈ ಸಗುಣ ಸವಿಶೇಷ ಇದೆಲ್ಲ ಭ್ರಾಂತಿ, ಅವತಾರಗಳು, ಶಂಖ ಚಕ್ರ ಕಿರೀಟ ಇವೆಲ್ಲ ಭ್ರಾಂತಿ, ಬಿಟ್ಟು ಬಿಡ್ರಿ ಅನಿಸ್ತದೆ. ಆಗ ನಿರ್ಗುಣನಾದ ನಿರ್ವಿಶೇಷನಾದ ಪರಮಾತ್ಮನ ಉಪಾಸನೆ ಮಾಡ್ರಿ. ಯಾವ ಮಂದರಿಗೆ ಸಗುಣನಾದ ಪರಮಾತ್ಮನ ಉಪಾಸನೆ ಮಾಡ್ಲಿಕ್ಕೆ ಆಗೋದಿಲ್ವೋ ಅಂಥ ಮಂದರಿಗಾಗಿ ಯಾವ ಮಂದರಿಗೆ ನಿರ್ಗುಣ ಪರಮಾತ್ಮ ಉಪಾಸನೆ ಮಾಡ್ಲಿಕ್ಕೆ ಆಗೋದಿಲ್ವೋ ಅವರ ಸಲುವಾಗಿ ಸಗುಣೋಪಾಸನೆಯನ್ನು ಹೇಳಿದ್ದು. ಇದು ಅದ್ವೈತ ಶಾಸ್ತ್ರದಲ್ಲಿರುವ ವಾಕ್ಯ. ಅದಲ್ಲ, ಇವನು ಯಾವ್ಯಾವ ಕಾಲಕ್ಕೂ ಸಗುಣನೇ, ಇವನು ಸಗುಣನೇ, ಸಾಕಾರನೇ, ದಿವ್ಯ ಮಂಗಳ ವಿಗ್ರಹ ಇದ್ದವನೇ.
ಅದಕ್ಕಾಗಿ ಪೂಷನ್ ಏಕರಶೇ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹರಶ್ಮೀನ್ ಸಮೂಹ ತೇಜೋ ಎತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ. ನಿನ್ನ ಕಲ್ಯಾಣಕರವಾದ ರೂಪವನ್ನು ನಾನು ನೋಡಬೇಕು ಅಂತ ಅಪೇಕ್ಷೆ ಪಡ್ತೇನೆ, ಅದನ್ನು ತೋರಿಸು ಅಂತ ಆ ಈಶಾವಾಸ್ಯ ಉಪನಿಷತ್ತಿನ ನಂತರದ್ದು ಬೇರೆ ಒಂದು ಕಡೆನೂ ಬರೋದಿದೆ. ಅದ್ರ ಉದ್ದೇಶ ಅದೇ. ಇದಿಷ್ಟೇ ಅಲ್ಲ, ನಾವು ಈ ಭಗವಂತನ ಸಗುಣೋಪಾಸನೆ ಸಾಕಾರ ಉಪಾಸನೆ ಇದೆಯಲ್ಲ, ಅದು ಸಂಧ್ಯಾ ವಂದನೆಯಿಂದ ಪ್ರಾರಂಭ ಆಗ್ತದೆ. ಕೇಶವ, ನಾರಾಯಣ, ಮಾಧವ, ಗೋವಿಂದ, ನರಸಿಂಹ ಇವೆಲ್ಲ ನಾನಾ ಥರದ ರೂಪಗಳು ಭಗವಂತನಿಗಿವೆ, ನಾನಾ ಥರದ ಆಯುಧಗಳಿವೆ. ಶಂಖಚಕ್ರ ಮೊದಲಾದ ಆಯುಧಗಳನ್ನೇ ನಾನಾ ರೀತಿಯ ಸಂಯೋಜನೆಯಲ್ಲಿ ಹಿಡ್ಕೊಂಡಾಗ ಕೇಶವಾದ ರೂಪಗಳಾಗ್ತವೆ. ಅಲ್ಲಿಂದ ಪ್ರಾರಂಭ. ಮುಂದೆ ಆಚಮನ ಮಾಡ್ತೀವಿ, ಪ್ರಾಣಾಯಾಮ ಮಾಡ್ತೀವಿ, ಸಂಕಲ್ಪ ಮಾಡ್ತೀವಿ, ಮುಂದೆ ಅಪೋಹಿಷ್ಟ ಅಂತ ಮಾರ್ಜನ ಮಾಡ್ಕೋತೀವಿ, ಮುಂದೆ ಸೂರ್ಯಶ್ಚ ಮಾಮನ್ಯುಶ್ಚ ಅಂತ ನಮ್ಮ ಪಾಪಕ್ಕೆ ಪರಿಹಾರ ಆಗಲಿ ಅಂತ ಹೇಳ್ತೀವಿ, ಸಾಯಂಕಾಲ ಆದರೆ ಅಗ್ನಿಶ್ಚ ಮಾಮನ್ಯುಶ್ಚ ಅಂತ ಹೇಳ್ತೀವಿ, ಮುಂದೆ ಅಧಿಕ್ರಾಮಣೋಕಾರಿಷ್ಟಂ ಅಂತ ಮತ್ತೊಂದು ಬಾರಿ ಆಚಮನ ಮಾಡ್ತೀವಿ. ಇದಾದ್ಮೇಲೆ ಹಿರಣ್ಯವರ್ಣ ಶ್ರೇಯ ಪಾವಕ ಯಾಸುದಾಸ ಕಶ್ಯಪೋ ಯಾಸ್ಮಿಂದ್ರ ಅಂತ ನೀರು ತೊಗೊಂಡು ಹೀಗೆ ಮೂಸಿ ನೋಡಿ ಬಿಡ್ತೀವಲ್ಲ, ಅಲ್ಲೊಂದು ಮಂತ್ರ ಇದೆ. ಅದನ್ನು ಭಾಳ ದಿವಸದಿಂದ ಹೇಳಬೇಕು ಅಂತ ನೆನಪು ಮಾಡ್ಕೊಂಡಿದ್ದೆ, ಇವತ್ತದ್ದು ನೆನಪಿಗೆ ಬಂತು. ಹಿರಣ್ಯವರ್ಣಾ ಶ್ರೇಯ ಪಾವಕಾಹ, ಬಂಗಾರದ ವರ್ಣ ಇದ್ದದ್ದು ಆ ಭಗವಂತನ ರೂಪಗಳು. ಅಗ್ನಿಮ್ಯಾ ಗರ್ಭಂ ದದರೆ ವಿರೂಪಾಹ ತಾನ ಆಪಶ್ಚಂಸ್ಯೂನಾಭೂತ್ ಶಿವೇನಮ ಚಕ್ಷುಷಾ ಪಶ್ಯತಾಪಃ ಶಿವಯ ತನುವಾ ಉಪಸ್ಪೃಶತ. ಶಿವೇನಮ ಚಕ್ಷುಷಾ ಪಶ್ಯತ ಆಪಃ. ನೀರಿನ ಅಭಿಮಾನಿಯಾದ ಭಗವಂತನೇ. ಉಳಿದ ದೇವತೆಗಳು ಇದ್ದಾರೆ, ನೀರಿನ ಅಭಿಮಾನಿ ದೇವತೆಗಳು, ಅವ್ರು ಬಿಡ್ರಿ. ಗಂಗಾದ್ಯ ಅಭಿಮಾನಿ ದೇವತೆಗಳು, ವರುಣ, ಅವರ ಅಂತರ್ಯವಾಗಿರ್ತಕ್ಕಂಥ ಮುಖ್ಯ ಪ್ರಾಣ ಅವ್ರನ್ನೆಲ್ಲ ಬಿಡ್ರಿ. ಮೂಲ ಪರಬ್ರಹ್ಮ ಇದ್ದಾರಲ್ಲ, ಶಿವೇನಮ ಚಕ್ಷುಷಾ ಪಶ್ಯತ. ನಿಮ್ಮ ಕಣ್ಣೇನಿದೆಯಲ್ಲ ಅತ್ಯಂತ ಮಂಗಳಕರವಾದ ಕಣ್ಣಿದು. ನಿಮ್ಮ ಅತ್ಯಂತ ಮಂಗಳಕರವಾದ ಕಣ್ಣಿನಿಂದ ನಮ್ಮನ್ನು ನೋಡಿರಿ. ಶಿವೇನ ಚಕ್ಷುಷಾ ಪಶ್ಯತ, ನಮ್ಮನ್ನು ನೋಡಿರಿ. ಶಿವೇನಮ ಚಕ್ಷುಷಾ ಪಶ್ಯತಾಪಃ ಶಿವಯ ತನುವ ಉಪಸ್ಪೃಶತ. ನಿಮ್ಮ ಅತ್ಯಂತ ಮಂಗಳಕರವಾದ ಚರ್ಮದಿಂದ ನಮ್ಮನ್ನು ಮುಟ್ಟಿರಿ. ಎಲ್ಲ ವೇದವಾಕ್ಯ ಹೇಳೋದಿಲ್ಲ. ಅವನಿಗೆ ಮಂಗಳಕರವಾದ ಚರ್ಮ ಇದೆ, ಮಂಗಳಕರವಾದ ಕಣ್ಣಿದೆ, ಮಂಗಳಕರವಾದ ಮೂಗಿದೆ. ಅದಕ್ಕಾಗಿ ಅವನನ್ನು ಶಿವ ಶಿವ ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಆ ಭಗವಂತನ ನೂರಾರು ರೂಪಗಳವೆಲ್ಲ. ಆಪಹ ಅಂತ ಬಹುವಚನ. ಯಾಕೆ ಬಹುವಚನ ವರ್ಣನೆ ಮಾಡ್ತಾರೆ ಅಂದರೆ, ನಿನ್ನ ಮಂಗಳಕರವಾದ ಕಣ್ಣಿನಿಂದ ನನ್ನನ್ನು ನೋಡು ಮೊದಲು ದೂರದಿಂದ. ನಾನೀಗ ದೂರದಲ್ಲಿದ್ದೇನೆ, ಮೊದಲು ನನ್ನನ್ನು ದೂರದಿಂದ ನೋಡು, ನನ್ನನ್ನು ಸಮೀಪಕ್ಕೆ ಕರ್ಕೊಂಡು ಆಮೇಲೆ ನನ್ನನ್ನು ಮುಟ್ಟು. ಶಿವೇನ ಚಕ್ಷುಷ ಪಶ್ಯತ. ಶಿವೇನಂದ್ರೆ ಮಂಗಳಕರವಾದ, ಚಕ್ಷುಷ ಕಣ್ಣಿನಿಂದ, ಪಶ್ಯತ ನೋಡಿರಿ. ಭಗವಂತನ ರೂಪಗಳೇ ನಮ್ಮನ್ನು ನೋಡಿರಿ. ಶಿವೇನ ತನುವ ಉಪಸ್ಪೃಶತ. ತನು ಅಂದರೆ ಶರೀರ. ಅತ್ಯಂತ ಮಂಗಳಕರವಾದ ನಿಮ್ಮ ಶರೀರದಿಂದ ನಮ್ಮನ್ನು ಉಪಸ್ಪೃಶತ ಮುಟ್ಟಿರಿ. ಶಿವಯ ತನುವೋಪಸ್ಪೃಶತ ತ್ವಚಮ್ಮೆ. ನಮ್ಮ ಚರ್ಮವನ್ನು ಮುಟ್ಟಿರಿ, ನಮ್ಮನ್ನು ಸಂತೈಸಿರಿ. ಸಂಸಾರದ ಈ ಸಾಗರದಲ್ಲಿ ಬಿದ್ದು ಒದ್ದಾಡ್ತಿದ್ದೇವೆ, ನೀವು ಸ್ವಲ್ಪ ಸಂತೈಸಿದ್ರೆ ನಾವು ಸ್ವಲ್ಪ ಮೇಲೆ ಎದ್ದು ಬಂದೆವು. ಅದು ಆಪಹ ಅಂತ ಯಾಕೆ ವರ್ಣನೆ ಮಾಡೋದು, ಬಹಳ ಸ್ವಾರಸ್ಯ. ಅದು ಸಂಸಾರ ಸಾಗರದಲ್ಲಿ ಬಿದ್ದಿದ್ದೇವೆ. ಸಾಗರದಲ್ಲಿ ಬಿದ್ದವರನ್ನ ಆ ಸಂಸಾರ ಸಾಗರ ಅಂದರೆ ನೀರು ಅಂತ ತಿಳ್ಕೊಳ್ರಿ. ಆ ನೀರಿನಲ್ಲಿ ಇರುವಂಥ ಭಗವಂತನ ಅನಂತ ರೂಪಗಳೇನಿವೆ ಅವುಗಳಿಗೂ ಪ್ರಾರ್ಥನೆ ಅದು. ನೀವು ನಮ್ಮನ್ನು ನೋಡಿರಿ, ನಮ್ಮನ್ನು ಮುಟ್ಟಿರಿ, ನಮ್ಮನ್ನು ಮೇಲೆ ಕರ್ಕೊಳ್ರಿ ಅಂತ ಹೀಗೆ ಆ ಭಗವಂತನ ವರ್ಣನೆ ಮಾಡೋದು. ಹೀಗೆ ಆ ಭಗವಂತನ ದಿವ್ಯ ಮಂಗಳ ವಿಗ್ರಹ ಇದೆ. ಆತ ಅನಂತ ಸದ್ಗುಣ ಪರಿಪೂರ್ಣನಾಗಿದ್ದಾನೆ. ಅವನ ರೂಪಗುಣಗಳು ಯಾವತ್ತೂ ಕೂಡ ಅನಶ್ವರ, ಎಂದೂ ಕೂಡ ನಾಶ ಆಗುವಂಥದ್ದಲ್ಲ. ಹಾಗಾಗಿ ಬ್ರಹ್ಮನನ್ನು ಎಂದೂ ನಿರ್ಗುಣ ಅಂತ ಉಪಾಸನೆ ಮಾಡಬೇಡ್ರಿ, ಸಗುಣ ಅಂತ ಉಪಾಸನೆ ಮಾಡ್ರಿ ಅಂತ ಹೇಳ್ತಾ ಇದ್ದಾನೆ ಅವನು ಮುಖ್ಯ ಪ್ರಾಣ. ಅವನು ತನ್ನ ಘೋಷವನ್ನು ಮಾಡ್ತಾನೇ ಇದ್ದಾನೆ. ಯಾರು ಕೇಳಿದವರು ಕೇಳಿದರು, ಇಲ್ಲದೆ ಇದ್ದವರು ಇಲ್ಲ ಎಂದೆನ್ನುತ್ತಾ ಹೊಗಳ್ತಾ ಇದ್ದಾನೆ. ಎಲ್ಲಿದ್ದು ಅಂದರೆ ಶ್ರುತಿಗಳೊಳಗಿದ್ದು, ವೇದಗಳೊಳಗಿದ್ದು. ವೇದಗಳು ಅಂತಂದರೆ ವೇದಗಳಿಗೆ ಈತನೂ ಅಭಿಮಾನಿ, ಸರಸ್ವತಿ ಭಾರತೀಯರು ಅಭಿಮಾನಿ. ಅವರೊಳಗಿದ್ದು ಅಂದರೆ ಅವ್ರಿಗೆ ಗಂಡನಾಗಿದ್ದು, ಆ ಮೂಲಕ ಆತ ಅವ್ರನ್ನ ಹೊಗಳ್ತಾನೆ ಅಂತನ್ನುವಲ್ಲಿಗೆ ಈ 24ನೇ ಅಥವಾ 23ನೇ ಕಲ್ಪ ಸಾಧನ ಸಂಧಿ ಅಥವಾ ಅಪರೋಕ್ಷ ಸಾಧನ ಸಂಧಿ ಅದರ 20ನೇ ಪದ್ಯ. ಈ 20ನೇ ಪದ್ಯ ಒಟ್ಟಾರೆ ಪದ್ಯಗಳಲ್ಲಿ 161ನೇ ಪದ್ಯ. ಈ 161ನೇ ಪದ್ಯವನ್ನು ಇದನ್ನು ನಾವು ಇವತ್ತು ಯಾರಿಗೆ ಸಮರ್ಪಣೆ ಮಾಡಬೇಕು ಅಂದರೆ, ಇವತ್ತು ವಿದ್ಯಾನಿಧಿ ತೀರ್ಥರು ಅಂತ ಅವ್ರದ್ದು ಯರಗೋಳದಲ್ಲಿ ಆರಾಧನೆ ಇದೆ. ಆ ವಿದ್ಯಾನಿಧಿ ತೀರ್ಥರು ಅಂದರೆ ಯಾರು ಅಂತಂದರೆ, ರಾಮಚಂದ್ರ ತೀರ್ಥರು ಅಂತ ಅವ್ರ ಶಿಷ್ಯರು, ಮುಂದೆ ರಘುನಾಥ ಗುರುಗಳು ಅಂತ ಅವರ ಗುರುಗಳು.
ರಾಮಚಂದ್ರ ತೀರ್ಥರು 14ನೇ ತಲೆ, ರಘುನಾಥ ತೀರ್ಥರು 16ನೇ ತಲೆ, ಅವ್ರ ನಡುವೆ ವಿದ್ಯಾನಿಧಿ ತೀರ್ಥರು ಅಂತ ಯರಗೋಳದಲ್ಲಿ ಅವರ ವೃಂದಾವನ ಇದೆ. ಯದ್ಭಕ್ತ್ಯಾ ಮೂಲರಾಮಸ್ಯ ಪೇಟಿಕಾ ತ್ಯಕ್ತ ಭೂಮಿಕಾ ವಿದ್ಯಾನಿಧಿರ್ ಧಿಯಂ ದಧ್ಯಾತ್ ಅಷ್ಟಷಷ್ಟ್ಯಬ್ದ ಪೂಜಕ. 68 ವರ್ಷ ಭಗವಂತನ ಪೂಜೆ ಮಾಡಿದ್ರು ಅವರು ಆ ಪೀಠದಲ್ಲಿದ್ದು. ಅವರು ಆ ವಿದ್ಯಾನಿಧಿ ತೀರ್ಥರು ನಿಧಿಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಅವರ ಮೂಲ ಪೀಠ ಅಂದರೆ ಮಧ್ವಾಚಾರ್ಯರು. ಆ ಮಧ್ವಾಚಾರ್ಯರ ಅಂತರ್ಯಾಮಿಯಾಗಿರ್ತಕ್ಕಂಥ ರಾಮಕೃಷ್ಣ ವೇದವ್ಯಾಸರೂಪಿಯಾದ ಭಗವಂತ ಏನಿದ್ದಾನೆ ಅವನಿಗೆ ಇದು ಅರ್ಪಿತ ಆಗಲು ಅನ್ನುವಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.